ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳನ್ನು ತಿಳಿಸುತ್ತಾ ನಾವು ಇದರ ಸಮಾಜ ವಿಜ್ಞಾನದ ಒಂದು ರಾಜ್ಯಶಾಸ್ತ್ರದ ಒಂದು ಅಧ್ಯಾಯಕ್ಕೆ ಹೋಗಿನ ಮುಂಚೆ ನಿಮಗೆಲ್ಲರಿಗೂ ಕೂಡ ಆ ಒಂದು ಈ ಅವಧಿಗೆ ಮತ್ತು ಈ ಘಟಕಕ್ಕೆ ಪೂರಕವಾಗಿರುವಂಥ ಒಂದು ಕಥೆಯನ್ನು ನಾವು ಹೇಳೋಣ. ಕಥೆ ನಿಮಗೆಲ್ಲರಿಗೂ ಕೂಡ ಇಷ್ಟ. ಕಥೆ ನಮ್ಮನ್ನು ಆ ಪಾಠದ ಕಡೆಗೆ ಅಥವಾ ಅವಧಿಯ ಒಂದು ನಮ್ಮ ಏನು ಅವಧಾನ ಇದೆಯಲ್ಲ ಅದನ್ನು ಕೇಂದ್ರೀಕರಿಸಲು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆಮೇಲೆ ನಿಮಗೆ ಕಥೆ ಅಂದರೆ ಬಹಳ ಇಷ್ಟ. ನೋಡಿ, ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ತಂದೆ ತಾಯಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳಿದ್ರು. ಇವರ ಜೀವನ ಬಹಳ ಸುಸೂತ್ರವಾಗಿ ಚೆನ್ನಾಗಿ ನಡೀತಾ ಇತ್ತು. ಅವರಿಗೆ ಒಂದು 4 ಎಕರೆ ಜಮೀನು ಮತ್ತೆ ಒಂದು ಮನೆ ಹೀಗೆ ನಡ್ಕೊಳ್ತಾ ಹೋಗ್ತಾ ಇತ್ತು. ಮೂಲತಃ ಈ ಕುಟುಂಬ ಕೃಷಿ ಕುಟುಂಬ. ಅವರು ಕೃಷಿಯಲ್ಲಿ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಹೀಗೆ ಮಕ್ಕಳು ಬೆಳೆದ ಹಾಗೆ ತಂಗಿಯನ್ನ ಮದುವೆಯನ್ನ ಮಾಡಿಕೊಡ್ತಾರೆ. ತಂಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾರೆ. ಹಾಗೆ ಕೆಲವಾರು ವರ್ಷಗಳ ನಂತರ ತನ್ನ ಇಬ್ಬರು ಮಕ್ಕಳಿಗೆ ಆ ತಂದೆ ತಾಯಿಗಳು ಮದುವೆಯನ್ನ ಮಾಡ್ತಾರೆ. ಮದುವೆಯನ್ನ ಮಾಡಿ ಆ ಮಕ್ಕಳು ಅಣ್ಣ ತಮ್ಮ ಚೆನ್ನಾಗಿ ದುಡ್ಕೊಂಡು ಹೋಗ್ತಾರೆ. ಕೆಲವು ವರ್ಷಗಳಾಗ್ತವೆ. ಕೆಲವಾರು ವರ್ಷಗಳಾದ್ಮೇಲೆ ಇಲ್ಲಿ ಆ ಅಣ್ಣ ತಮ್ಮನ ನಡುವೆ ಅಷ್ಟೇನು ಸಮಸ್ಯೆ ಉಂಟಾಗಲ್ಲ. ಆದರೆ ಬಂದಂತ ಆ ಅಕ್ಕ ತಂಗಿ ಇರ್ತಾರಲ್ಲ, ಅವ್ರ ನಡುವೆ ಸ್ವಲ್ಪ ಘರ್ಷಣೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜಗಳಗಳು ಸ್ಟಾರ್ಟ್ ಆಗ್ತವೆ. ನೀನ್ ಅಡುಗೆ ಮಾಡು, ನೀನು ಹೊಲ್ಕ್ ಹೋಗು, ನಾನ್ಯಾಕೆ ಹೋಗ್ಲಿ, ನೀನ್ಯಾಕೆ ಹೋಗ್ಲಿ ತರ ಜಗಳಗಳು ಸ್ಟಾರ್ಟ್ ಆದ್ಮೇಲೆ ಅವಾಗ ಅದರಲ್ಲೇ ಮನೆಯಲ್ಲೇ ಸ್ವಲ್ಪ ಬಗೆಹರಿಸ್ಕೊಳ್ತಾರೆ. ಈಗ ಬೇಡ, ಈಗಿದ್ರೆ ಹೊಂದಾಣಿಕೆ ಇರಬೇಕು, ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ, ಅದು ಮಾಡಬೇಡಿ ಅಂತ ಆ ಅಣ್ಣ ತಮ್ಮ ಮತ್ತು ಅವ್ರ ತಂದೆ ತಾಯಿಗಳ ಅತ್ತೆ ಮಾವ ಕೂರಿಸ್ಕೊಂಡು ಹೇಳ್ತಾರೆ. ಎಷ್ಟೆಲ್ಲ ಹೇಳಿದ್ರು ಕೂಡ ಹೀಗೆ ಮುಂದುವರಿಯುತ್ತೆ. ಕೊನೆಗೆ ಅದು ಜಗಳ ಅತಿರೇಕಕ್ಕೆ ಹೋಗುತ್ತೆ. ಆ ಅತಿರೇಕಕ್ಕೆ ಹೋದಾಗ ಆಗ ನಿಲುವೆ ಇಲ್ಲದೆ ನಾವು ಬೇರೆ ಆಗ್ತೀವಿ ಅಂದ್ರೆ ಪಾಲು ಮಾಡಿ ನಮ್ಮನ್ನ ಅಂತಂದೇಳಿ ಆ ಅಕ್ಕ ತಂಗಿ ಬಿಗಿಯಾಗಿ ಕುತ್ಕೊಂಡ್ಬಿಡ್ತಾರೆ. ಇಬ್ಬರು ಅಡುಗೆ ಮಾಡಲ್ಲ, ಮನೆಯಲ್ಲಿ ಸ್ಟ್ರೈಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಆ ಹುಡುಗನ ತಂದೆ ತಾಯಿಗೆ ಬಹಳಷ್ಟು ಹಿಂಸೆ ಆಗುತ್ತೆ. ನಿಲುವೆ ಇಲ್ಲ. ತನ್ನ ಇಬ್ಬರು ಮಕ್ಕಳನ್ನ ಆ ಹೆಂಡತಿರೆ ಮಾತ್ರಂತೆ ಇನ್ನೇನು ನಾವು ಪಾಲು ವಿಭಾಗ ಮಾಡ್ಕೊಳ್ಬೇಕು, ಬೇರೆ ಬೇರೆ ಆಗ್ಬೇಕು ಅಂತಂದು ನಿರ್ಧಾರ ಮಾಡಿ ಆಗ ಅವರೇ ಮಾಡ್ಕೊಂಡ್ರೆ ಬರಲ್ಲ. ಆಗ ಊರಿನ ಆ ಗೌಡ್ರು ಮತ್ತು ಪಾಟೇಲ್ರು ಆ ಒಂದು ಮುಖಂಡರ ಮನೆಗೆ ಹೋಗ್ತಾರೆ, ಕೇಳ್ತಾರೆ, ಈಗ ಆಗ್ತಾ ಇದೆ ಬನ್ನಿ ಅಂತಂದೇಳಿ ಒಂದಿನ ಅವರು ಅವ್ರ ಮನೆಗೆ ಬರ್ಲಿಕ್ಕೆ ಕೇಳ್ತಾರೆ. ಆ ಮನೆಗೆ ಬಂದಾದ್ಮೇಲೆ ಆಗ ಮನೆಯಲ್ಲಿ ಚರ್ಚೆ ಮಾಡ್ತಾರೆ. ಹೌದನಪ್ಪ, ನೋಡಪ್ಪ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಊರಿನ ಗೌಡ್ರು ಹೇಳ್ತಾರೆ, ಪಾಟೀಲ್ರು ಹೇಳ್ತಾರೆ. ಎಲ್ಲರ ಮನೆಗೆ ಇದ್ದಿದ್ದೆ, ಎಲ್ಲರ ಮನೆ ದೋಸೆ ತೂತೆ, ಹಾಗಾಗಿ ಎಲ್ಲರ ಬಗ್ಗೆ ಬೇಡ, ಹೊಂದ್ಕೊಂಡು ಹೋಗ್ರಿ. ಇಲ್ಲ, ನಾವು ಹೊಂದ್ಕೊಳ್ಳೋದಿಲ್ಲ ಅಂತ ಗಂಡು ಮಕ್ಕಳನ್ನ ಸುಮ್ಮನಿರ್ತಾರೆ. ಅದು ಹೆಣ್ಮಕ್ಳು ನಾವಿಲ್ಲ, ನಾವು ಬೇರೆ ಬೇರೆ ಆಗಲೇಬೇಕು ಅನ್ನೋ ಒಂದು ಅಂತಿಮ ಅವರು ತೀರ್ಮಾನಕ್ಕೆ ಬರ್ತಾರೆ. ಆಯ್ತು ಅಂತ ಹೇಳಿದಾಗ ಹಾಗಾದ್ರೆ ತಂದೆ ತಾಯಿಗಳನ್ನ ಯಾರು ನೋಡ್ಕೊಳ್ತೀರಿ ಅಥವಾ ತಂದೆ ತಾಯಿಗಳು ಯಾರ ಜೊತೆಗಿರ್ತೀರಿ? ಅವ್ರು ಹೇಳ್ತಾರೆ, ಆಯ್ತು ನಾವು ಸಣ್ಣ ಮಗನ ಜೊತೆಗಿರ್ತೀವಿ ಅಂತಂದೇಳಿ ಹೇಳ್ತಾರೆ. ಹಾಗಾದ್ರೆ ಈ ಮನೆ ಆ ಸಣ್ಣ ಮಗನಿಗೆ ಕೊಡೋಣ. ನೋಡಪ್ಪ, ನೀನು ಮನೆ ಅದ್ರ ತನಕ ಈ ಒಂದು ಮುಂದೆ ರೂಮಲ್ಲಿರು, ಆಮೇಲೆ ಒಂದು ಮನೆ ಪಕ್ಕದಲ್ಲಿ ಮಾಡ್ಕೋ ಅಂತ ಹೇಳ್ತಾರೆ. ಹಾಗೆ 4 ಎಕರೆ ಜಮೀನಿದೆ. ಎಷ್ಟು ಜಮೀನಿದೆ? 4 ಎಕರೆ ಜಮೀನಿದೆ. 4 ಎಕರೆ ಜಮೀನಿದೆ. ನೋಡಪ್ಪ, ಇವನಿಗೆ 3 ಎಕರೆ, ಯಾಕಂದ್ರೆ ನಿಮ್ಮ ಅಮ್ಮನ ಅಪ್ಪನ ನೋಡ್ಕೊಳ್ಳೋದ್ರಿಂದ 1 ಎಕರೆ ಜಾಸ್ತಿ ಅವನಿಗೆ, ನಿನಗೆ 1 ಎಕರೆ ಅಷ್ಟೇ. ನಿಮ್ಮ ಅಪ್ಪ ಅಮ್ಮ ತೀರಿದ್ಮೇಲೆ ನಿನಗೆ ಮತ್ತೊಂದು ಎಕರೆ ಬರುತ್ತೆ. ನಿಮ್ಮ ಅಪ್ಪ ಅಮ್ಮ ತೀರಿದ್ಮೇಲೆ ನಿನಗೆ ಮತ್ತೊಂದು ಎಕರೆ ಬರುತ್ತೆ. ಅದ್ರ ಜೊತೆಗೆ ಅಲ್ಲಿ ನಿಮ್ದೊಂದು ಸ್ವಲ್ಪ ಜಾಗ ಇದೆಯಲ್ಲಪ್ಪ, ಆ ಜಾಗದಲ್ಲಿ ಮನೆ ಕಟ್ಕೊಳಕ್ಕೆ ನಾವು ಒಂದು 50,000 ಕೊಡ್ತೀವಿ. ಎಷ್ಟು ಸಾವಿರ ಕೊಡ್ತೀವಿ? 50,000 ಕೊಡ್ತೀವಿ. ನೀನು ಅಲ್ಲಿ ಮನೆ ಕಟ್ಕೊಂಡಿರಪ್ಪ, ಪಾತ್ರೆ ಪಡಗಗಳನ್ನೆಲ್ಲ ಹಂಚಿಕೊಡ್ರಿ, ಏನೇನಿದೆ ಇವೆಲ್ಲ ಸಂತೋಷವಾಗಿರ್ರಿ ಅಂತಂದೇಳಿ ತೀರ್ಮಾನವನ್ನು ಮಾಡಿ ಬರೆದು ಅಲ್ಲಿ ಅವ್ರು ಗೌಡ್ರು ಸೈನ್ ಹಾಕಿ ಹೋಗ್ತಾರೆ. ಅವರು ಈ ರೀತಿಯಾಗಿ ಒಂದು ಕುಟುಂಬ ಮುಂದೆ ಜೀವನವನ್ನು ನಡೆಸ್ಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ಇದ್ದಂಥ ಈ ಒಂದು ವ್ಯವಸ್ಥೆಯಲ್ಲಿ ಊರಿನ ಆ ಗೌಡ್ರ ಪಟ್ಟರು ಬಂದು ಆ ಮನೆಯ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಆ ಮನೆ ಮುಂದೆ ಸಂತೋಷವಾಗಿರುವಂಥ ಕೆಲಸವನ್ನು ಆ ಊರಿನ ಮುಖಂಡರು ಮಾಡ್ತಾರೆ. ಇಷ್ಟು ಈ ಕಥೆಯಲ್ಲಿ ಬರುವಂಥ ಅಂಶ. ಹಾಗಾಗಿ ಇಲ್ಲಿ ಎಲ್ಲ ನಿಮಗೆ ಗೊತ್ತಿರುವಂಥದ್ದು ಇದೆಯಲ್ಲ ಅಂತಂದ್ರೆ, ಪ್ರಸ್ತುತದಲ್ಲಿ ಕೂಡ ನೀವು ಇಂಥ ಒಂದು ಜಗಳಗಳನ್ನು ನಿಮ್ಮ ಕುಟುಂಬದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ
ಹಿಂದೆಲ್ಲ ನಾವು ಅವಿಭಕ್ತ ಕುಟುಂಬಗಳನ್ನ ನೋಡ್ತಿದ್ವಿ, ಇವತ್ತೆಲ್ಲ ವಿಭಕ್ತ ಕುಟುಂಬಗಳನ್ನ ನೋಡ್ತಾ ಇದ್ದೀವಿ. ಆಧುನಿಕ ಕುಟುಂಬಗಳನ್ನ ನೋಡ್ತೀವಿ, ಗಂಡ ಹೆಂಡತಿ ಮಗು ಅಷ್ಟೇ ಇರೋದನ್ನ ನೋಡ್ತಾರೆ. ಹಾಗಾಗಿ ಈ ಕುಟುಂಬದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾಜುಜಲ್ ನಡೆಯುವಂಥ ಅಂಶಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನಾನು ಒಂದು ನಿಮಗೆ ಆ ಪ್ರಶ್ನೆಯನ್ನ ಕೇಳುವಂತ ವ್ಯವಸ್ಥೆಯನ್ನ ಮಾಡ್ತೀನಿ. ಹಾಗಾದ್ರೆ ಈ ಮೂರಿನ ಮುಖಂಡರೇನಲ್ಲ, ಆ ಗೌಡರು ಮತ್ತೆ ಪಾಟೀಲರು ಬಂದು ಅವ್ರ ಮನೆಯಲ್ಲಿ ಆ ಸಮಸ್ಯೆನ ಬಗೆಹರಿಸಿದಕ್ಕೆ ಏನಂತ ಕರೀತಾರೆ? ಯಾರು ಹೇಳ್ತೀರಿ? ಗ್ರಾಮಟಿಕಲ್ ಆಗಿ ಒಂದು ಪುಸ್ತಕದಲ್ಲಿ ಭಾಷೆ ಹೆಸರು ಹೇಳಪ್ಪ. ಗ್ರಾಮ ಪಂಚಾಯತಿ ಅಂತ ನನಗೆ ಕರೆಕ್ಟಾಗಿ ಬೇಕು ಕೊಡೋದು. ಅದು ಗ್ರಾಮ ಪಂಚಾಯತಿ ಬೇರೆ, ಇದು ಕರೆಕ್ಟ್ ಹತ್ರ ಇದೆಯಾ? ಅದು ಕರೆಕ್ಟಾಗಿ ಕೊಡೋದು ಹೇಳು. ಎದ್ದಿರ್ತಾನೆ ಹೇಳ್ಬೇಕು. ಪಂಚಾಯಿತಿ ಅಂತ ಕರೀತಾರೆ. ಆಮೇಲೆ ನಿಮ್ಗೆ ಮುಂದಕ್ಕೆ ಹೋಗೋದು ಅರ್ಥ ಆಯ್ತಲ್ಲ. ಪಂಚಾಯಿತಿ ಊರಿನಲ್ಲಿ ನ್ಯಾಯಸಭೆ ಪಂಚಾಯಿತಿ ಅಂತ ಕರೀತಾರೆ. ವೆರಿ ಗುಡ್, ಮಾಡ್ತೀವಿ. ಪಂಚಾಯಿತಿ ಅಂತ ಕರೀತಾರೆ. ಈಗಲೂ ಕೂಡ ಪಂಚಾಯಿತಿಯಲ್ಲಿ ನಿಮ್ಮ ಊರಿನಲ್ಲಿ ಮುಖಂಡರು ಮಾಡ್ತಾರಲ್ವಾ? ಅದ್ರ ಜೊತೆಗೆ ಈಗ ಪಂಚಾಯಿತಿಯನ್ನ ನಾವು ಕೋರ್ಟ್ ಮೂಲಕವೂ ಕೂಡ ಬಗೆಹರಿಸಿಕೊಂಡು ಈಗಿನ ಪ್ರಸ್ತುತದಲ್ಲಿ ಈಗೂ ಕೂಡ ಇದೇ ರೀತಿಯಾದ ವ್ಯವಹಾರಗಳು ನಡೀತದೆ. ನಿಮಗೆಲ್ಲ ಒಂದು ಮಾತಾಡಿ ಗಾದೆ ಇದೆ, ಅಣ್ಣ ತಮ್ಮಗಳು ಗುರುತೋಟ ಬಳಸ್ತಾರೆ, ಆಮೇಲೆ ಏನಾಗ್ತಾರೆ ದಾಯಗಳಾಗ್ತಾರೆ. ಏನಾಗ್ತಾರೆ? ದಾಯಗಳು ಅಂದ್ರೆ ಒಬ್ರಿಗೊಬ್ರಿಗೆ ವೈರುಗಳಾಗ್ತಾರೆ. ಇದು ಸಾಮಾನ್ಯವಾದಂಥದ್ದು. ಹಾಗಾಗಿ ಈ ರೀತಿಯಾಗಿ ನೋಡ್ತೀವಿ. ಹಾಗೆ ಪುರಾತನ ಕಾಲದಲ್ಲಿ ನಾವು ನೋಡಿದಾಗ ಪೂರಕವಾಗಿ ಬಂದಾಗ ಹಾಗಾದ್ರೆ ಹಳ್ಳಿಗಳಲ್ಲಿ ಈ ತರ ವ್ಯವಸ್ಥೆ ಇತ್ತ? ಪುರಾತನ ಕಾಲದಲ್ಲಿ ಈ ರೀತಿಯಲ್ಲಿ ವ್ಯವಸ್ಥೆ ಇತ್ತ? ಹಾಗೆ ಯಾರು ನ್ಯಾಯ ತೀರ್ಮಾನ ಮಾಡ್ತಿದ್ರು ಹಿಂದೆ ಪುರಾತನ ಕಾಲದಲ್ಲಿ? ಗೌಡ್ ಮತ್ತೆ ಎದ್ದಿಟ್ಕೊಳ್ಬೇಕು. ಮತ್ತೆ ಬೇರೆ ಹಿಂದೆ ಎಲ್ಲ ಸಂಸ್ಥಾನಗಳಿದ್ವು. ಯೋಚನೆ ಮಾಡಿ, ಯಾರು ನ್ಯಾಯ ತೀರ್ಮಾನ ಮಾಡ್ತಿದ್ರು ಹಳ್ಳಿಗಳಲ್ಲಿ? ದೊಡ್ಡ ಯಜಮಾನ. ಅದಾದ ಮತ್ತೆ ಬೇರೆ ಅದಕ್ಕಿನ ಮೇಲಿದ್ರು ಚೇರ್ಮನ್ ಅಲ್ಲ, ಅದಕ್ಕಿನ ಮೇಲಿದ್ರು. ಯೋಚನೆ ಮಾಡಿ ರಾಜರು ಮತ್ತು ಆ ಮಂತ್ರಿಗಳು ಅವರು ಈ ಪುರಾತನ ಕಾಲದ ಸಂಸ್ಥಾನದಲ್ಲಿ ಅದು ಚೋಳರಲ್ಲಿ ಗ್ರಾಮ ಸಭೆಗೆ ಹೆಸರುವಾಸಿಯಾಗಿದೆ ಗ್ರಾಮೀಣ ಆಡಳಿತಕ್ಕೆ. ಆ ಚೋಳರು ತಂಜಾವೂರಿನ ರಾಜ್ಯನ ಮಾಡ್ಕೊಂಡು ಆಳ್ವಿಕೆ ಮಾಡ್ತಿದ್ರು. ಗ್ರಾಮೀಣ ಆಡಳಿತಕ್ಕೆ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ. ರಾಜ ಮಹಾರಾಜರು ಈ ಒಂದು ನ್ಯಾಯ ತೀರ್ಮಾನವನ್ನ ಆ ಹಳ್ಳಿಗಳಲ್ಲಿ ಮಾಡ್ತಾ ಇದ್ರು ಅಂತ ಕೇಳ್ತಾರೆ. ಅಂದ್ರೆ ಪುರಾತನ ಕಾಲದಿಂದಲೂ ಕೂಡ ಈ ಒಂದು ವ್ಯವಸ್ಥೆ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾರೆ. ಅದರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ, ಇಲ್ಲಿ ನಮಗೆ ನಾವು ಅಂದ್ರೆ ರಾಜರು ಮತ್ತೆ ಪ್ರಜೆಗಳು ಚೆನ್ನಾಗಿದ್ರೆ ಆ ಸಾಮ್ರಾಜ್ಯ ಚೆನ್ನಾಗಿರುತ್ತೆ, ಸಂಬಂಧ ಚೆನ್ನಾಗಿರುತ್ತಲ್ವಾ? ಹಾಗಾದ್ರೆ ನಾವು ಇವೆಲ್ಲಗಳನ್ನ ನೋಡ್ತದೆ. ಹಾಗಾದ್ರೆ ನೀವು ಈಗ ನಿಮ್ಮ ಸುತ್ತಮುತ್ತಲ ಆಡಳಿತ ನಡೆಸುವಂತ ಒಂದು ಯಾವ್ಯಾವ ಸಂಸ್ಥೆಗಳ ನೋಡ್ತೀವಿ ಒಟ್ಟಾರೆ ಇಡೀ ನಮ್ಮ ದೇಶದಲ್ಲಿ ಸೇರ್ಕೊಂಡು, ನಮ್ಮ ರಾಜ್ಯದಲ್ಲಿ ಸೇರ್ಕೊಂಡು, ಮತ್ತೆ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸೇರ್ಕೊಂಡು ಯಾವ್ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಭಾರತದಲ್ಲಿ ಆಗಿರ್ಬೋದು ಯಾರ್ಯಾರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಅಂತ ಯಾರ್ಯಾರು ಗೊತ್ತಿದ್ರೆ ಕೈ ಹೇಳಿ. ನಿಮ್ಗೆ ಏನ್ ಗೊತ್ತಿದೆ ಹೇಳಿ. ಇಡೀ ರಾಜ್ಯದಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ, ಇಡೀ ದೇಶದಲ್ಲಿ ಯಾರು ಆಳ್ವಿಕೆ ಈ ಪ್ರಸ್ತುತದಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಿದ್ದು. ಕೇಂದ್ರದಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ, ರಾಜ್ಯದಲ್ಲಿ ಯಾರು ಆಳ್ವಿಕೆ ಮಾಡ್ತಾರೆ, ಯಾರಿಗೆ ಗೊತ್ತು? ಯಾರು ರಾಜ್ಯದಲ್ಲಿ ಇವತ್ತು ಆಳ್ವಿಕೆ ಮಾಡ್ತಾರೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಭಾರತ ರಾಜ್ಯವನ್ನು ಯಾರು ಇವತ್ತು ಆಳ್ವಿಕೆ ಮಾಡ್ತಾರೆ? ಗೊತ್ತಿದ್ದರೆ ಕೈ ಎತ್ತಿ. ಗೊತ್ತಿದ್ದರೆ ಕೈ ಎತ್ತಕ್ಕೆ ತಪ್ಪಸರಿ ಎದುರು ಬೇಡಿ. ಪಟ ಹೇಳ್ಬೇಕು, ಪಟ ಮುಂದಕ್ಕೆ ಹೋಗೋಣ. ಎದ್ದಿರ್ಕೊಳ್ಳ ಯಾವ ಪಕ್ಷ? ದೊಡ್ಡ ಕದ ಆಗ್ಲೇ ಕೈ ಎತ್ತಲ್ಲ, ಈಗ ಹೇಳ್ತೀರ ಅಡ್ಡ. ಕಾಂಗ್ರೆಸ್ ನೇತೃತ್ವದ ಅಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸಿದೆ. ವೆರಿ ಗುಡ್ ಪ್ರಶಾಂತ್, ವೆರಿ ಗುಡ್. ಕೂತ್ಕೊ. ಮತ್ತೆ ಭಾರತದಲ್ಲಿ ಗೊತ್ತಾ ಅವ್ರಿಗೆ ಕೆಲವು ಮತರಾಜ ಹೇಳ್ತಾರೆ, ಈಗ ಮೋಟಿವೇಟ್ ಆಗಿದ್ದಾರೆ. ಹೇಳಪ್ಪ ಅಂದ್ರೆ ಅದ ಪ್ರಧಾನಮಂತ್ರಿ ಯಾವ ಸರ್ಕಾರ, ಯಾರ ನೇತೃತ್ವದಲ್ಲಿ? ಬಿಜೆಪಿ ಅಷ್ಟೇ, ಬೇರೆ ಏನಾದ್ರು ಪಕ್ಷಗಳಿದಾವ ಅಷ್ಟೇ? ಬಿಜೆಪಿ ತಪ್ಪು. ಯಾರು ಹೇಳ್ತೀರಾ? ಮತ್ತೆ ಯಾರು ಹೇಳ್ತೀರಾ? ಹೇಳಪ್ಪ. ಅಲ್ಲ, ಅದೇ JDS ಇದೆ. ಮತ್ತೆ ಅದ್ರ ಜೊತೆಗೆ ಕೇಂದ್ರದಲ್ಲಿ ಅವ್ನು ಹೇಳಿದಾಗ ಬಿಜೆಪಿ ಇದೆ, ಮತ್ತೆ JDS ಇದೆ. ಮತ್ತೆ ಕೂತ್ಕೋ, ಬೇರೆ ಹತ್ರ ಇದ್ದೀರಿ ನೋಡಿ. ಬಿಜೆಪಿ ನೇತೃತ್ವದ ಸಂಯುಕ್ತ ಸರ್ಕಾರ ಇದೆ. ಬಿಜೆಪಿ ಬಹುಮತ ಪಡೆದಿಲ್ಲ. ಹಾಗಾಗಿ ಇಲ್ಲಿ ತೆಲುಗು ದೇಶಂ ನಂತರ ಕೊಟ್ಟರೆ ಬಿಹಾರದ ನಿತೀಶ್ ಕುಮಾರ್ ಅವರ ಆ ಜನತಾದಳ ಅವೆಲ್ಲ ಸೇರ್ಕೊಂಡು ಇವತ್ತು ಸರ್ಕಾರವನ್ನು ರಚನೆ ಮಾಡಿದೆ. ಆದರೆ NDA ಗೌರ್ಮೆಂಟ್ ಅಂತ ಕರೀತಾರೆ. ಇದು ಕೇಂದ್ರದಲ್ಲಿ ಆಯಿತು, ರಾಜ್ಯದಲ್ಲಿ ಆಯಿತು. ಹಾಗಾದ್ರೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಕೂಡ ನೀವು ಆಳ್ವಿಕೆಯನ್ನು ನೋಡ್ತೀವಿ ಅಲ್ವಾ?
ಹಾಗಾದ್ರೆ ನಾವು ಈ ಸುತ್ತಮುತ್ತಲಿನವಾಗಿ ಸ್ಥಳೀಯವಾಗಿ ಯಾವ ರೀತಿಯ ಸರ್ಕಾರಗಳನ್ನು ನೋಡ್ತೀವಿ? ಗೊತ್ತಿದ್ದರೆ ಹೇಳಬೇಕು, ತಪ್ಪ ಸರಿನಾ? ಮತ್ತೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್, ವೆರಿ ಗುಡ್. ಮತ್ತೆ ಜಿಲ್ಲಾ ಗೊತ್ತಿದ್ದಲ್ಲ. ತಾಲೂಕಲ್ಲಿ ತಾಲೂಕ್ ಪಂಚಾಯತ್, ಮತ್ತೆ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್. ಜಿಲ್ಲಾ ಪಂಚಾಯತ್. ಇವನ್ನೆಲ್ಲ ಎಲ್ಲ ಆಯ್ಕೆ ಮಾಡ್ತೀವಿ? ಮೂರು: ಗ್ರಾಮ, ತಾಲೂಕು ಮತ್ತು ಜಿಲ್ಲಾ. ಎಲ್ಲ ಆಯ್ಕೆ ಮಾಡ್ತೀವಿ? ಆಳ್ವಿಕೆ ಯಾವ ಪ್ರದೇಶದಲ್ಲಿ ಮಾಡ್ತಾವೆ? ಅದು ಎಲ್ಲಿ ಹೇಳ? ಮತ್ತೆ ತಪ್ಪು. ರಾಜ್ಯನೇ ಎಲ್ಲಿ, ಯಾವ ಭಾಗ? ನಾವೆಲ್ಲ ಎಲ್ಲಿ ಇರೋದು ಅದೇ ಗೊತ್ತಿಲ್ಲ ನಿಮಗೆ. ಗೊತ್ತಿಲ್ಲ, ಡೋಂಟ್ ಟಾಕ್. ನನಗೆ ಗೊತ್ತಿದ್ದ ಕೈ ಎತ್ತಬೇಕು, ಗೊತ್ತಿರ್ಬೇಕು, ಗೊತ್ತಿದ್ದ ಕೈ ಎತ್ತಬೇಕು. ಸುಮ್ಮನೆ ಬಡ್ಕೊಡ್ತೇನೆ. ದಕ್ಷಿಣ ಭಾರತ ಅಲ್ಲಿ ಕರ್ನಾಟಕದ ಎಲ್ಲ ಆಳ್ವಿಕೆ ಮಾಡ್ತಾ ಇದಾರೆ ಈ ಗ್ರಾಮ ಪಂಚಾಯತಿಯವರು, ತಾಲೂಕ್ ಪಂಚಾಯತಿಯವರು, ಜಿಲ್ಲಾ ಪಂಚಾಯತಿಯವರು. ಎಲ್ಲ ಆಳ್ವಿಕೆ ಮಾಡ್ತಾರೆ, ನಾವೆಲ್ಲ ಅಲ್ಲಿ ಇದೀವಿ. ಇದೆಲ್ಲ ಮೇಲ ಆ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಈ ಮೂರು ಆಳ್ವಿಕೆ ಮಾಡ್ತಾರೆ. ಹಾಗೆ ಮತ್ತೊಂದು ರೀತಿಯಾದಂತ ಒಂದು ಸ್ಥಳೀಯ ಸಂಸ್ಥೆಗಳು ಮಾಡ್ತೀವಿ. ಎಲ್ಲಿ? ಯಾವ್ಯಾವ? ಮಹಾನಗರ ಪಾಲಿಕೆ. ಗೊತ್ತಿದೆ, ಮಹಾನಗರ ಪಾಲಿಕೆ. ಮತ್ತೆ ಕರೆಕ್ಟ್ ಹೇಳಿದ್, ಮಹಾನಗರ ಪಾಲಿಕೆ. ನೀನ್ ಹೇಳಕ್ ಮತ್ತೊಂದು: ಪಟ್ಟಣ ಪಂಚಾಯತ್, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ಇನ್ನು ಬೃಹತ್ ಮಹಾನಗರ ಪಾಲಿಕೆ. ಅವನು ಇವರು ಎಲ್ಲ ಆಳ್ವಿಕೆ ಮಾಡ್ತವೆ? ಇವುಗಳ ಐದದವನು ಎಲ್ಲ ಆಳ್ವಿಕೆ ಮಾಡ್ತವೆ? ಅಲ್ಲ, ಈಗ ಹೇಳಿದರೆ ನೀನು ಅರ್ಥ ಮಾಡ್ಕೊಂಡಲ್ಲ ಅಂದ್ರೆ ನೀನು ಎಲ್ಲ ಆಳ್ವಿಕೆ ಮಾಡೋದಕ್ಕೆ ಹೇಳ. ನಗರಗಳಲ್ಲಿ ಆಳ್ವಿಕೆ ಮಾಡ್ತವೆ ಇವು. ಅವು ಹಳ್ಳಿಗಳಲ್ಲಿ ಮಾಡ್ಕೊಂಡ್ರೆ ಇವು ನಗರಗಳಲ್ಲಿ ಆಳ್ವಿಕೆ ಮಾಡ್ತವೆ. ವೆರಿ ಗುಡ್. ಸಿಟ್ ಡೌನ್. ಹತ್ರ ಬಂದಿದ್ದೀವಿ. ಹಾಗಾದ್ರೆ ನೀವು ಒಟ್ಟಾರೆ ಈ ಒಂದು ಅಂಶವನ್ನ ಏನಂತ ಕರಿತೀವಿ? ಈ ಘಟಕಕ್ಕೆ ಏನಂತ ಕರಿಬಹುದು? ಯಾರಿಗೆ ಗೊತ್ತಿದೆ? ಗೊತ್ತಿದ್ದಾರೆ ಮಾತ್ರ ಕೈ. ಒಂದು ಋತು. ಮತ್ತೆ ಹುಡುಗರಲ್ಲಿ ಈ ಒಂದು ಅಂಶಕ್ಕೆ ಒಂಟಮಾಗಿ ನಾವು ಯಾವ ಒಂದು ಆನ್ಸರ್ ಕರಿತೀವಿ? ಎರಡು ಜನಕ್ಕೆ ಗೊತ್ತಾಯ್ತು, 3 ಜನಕ್ಕೆ ಗೊತ್ತಾಯ್ತು, ಈ 4 ಜನಕ್ಕೆ ಗೊತ್ತಾಯ್ತು. ಹುಡುಗರಿಗೆ ಈ ಒಂದು ಇದಕ್ಕೆ ಏನಂತ ಕರಿತೀವಿ? ಈ ಎಲ್ಲ ಆಡಳಿತಕ್ಕೆ ಏನಂತ ಕರಿತೀವಿ? ಓಕೆ, ಋತು ಹೇಳಮ್ಮ. ಸ್ಥಳೀಯ ಸ್ವಯಂ ಸರ್ಕಾರಗಳು. ವೆರಿ ಗುಡ್. ಇವತ್ತು ನಾವು ಈ ಪಾಠವನ್ನು ನೋಡೋಣ. ಹಾಗಾಗಿ ಈ ಪಾಠ ಯಾವುದು? ಸ್ಥಳೀಯ ಸ್ವಯಂ ಸರ್ಕಾರಗಳು. ನೆನಪಿಟ್ಕೊಳ್ಳಿ, ಸ್ಥಳೀಯ ಸ್ವಯಂ ಸರ್ಕಾರ. ಲೋಕಲ್ ಗೌರ್ಮೆಂಟ್ಸ್ ಅಂತ ಕರಿತಾರೆ ಇಂಗ್ಲಿಷ್. ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂತ. ಸೆಲ್ಫ್ ಅಂದ್ರೆ ನಮ್ಮಷ್ಟು ನಾವೇ ಆಡಳಿತ ಮಾಡೋದನ್ನ ಲೋಕಲ್ ಗೌರ್ಮೆಂಟ್ಸ್ ಅಂತ ಕರೀತಾರೆ. ನೆನಪಲ್ಲಿಟ್ಕೊಳ್ಳಿ. ನಿನಗಾಗಲೇ ಹೇಳಿದ್ದೆ, ಪುರಾತನ ಕಾಲದಲ್ಲೂ ಕೂಡ ರಾಜ ಮಹಾರಾಜರು ಆಡಳಿತವನ್ನು ನಡೆದವರು. ಇದು ಬಹಳ ಇತಿಹಾಸ ಇದೆ, ನೆನಪಲ್ಲಿಟ್ಕೊಳ್ಳಿ. ಇದರ ಇತಿಹಾಸ ಪುರಾತನವಾದದ್ದು. ಇದರ ಇತಿಹಾಸ ಏನೋ ಬಹಳ ಪುರಾತನ. ಆ ಪುರಾತನ ಕಾಲದಲ್ಲಿ ನಮ್ಮ ಇಡೀ ಈ ದೇಶ ಅಥವಾ ಪ್ರಪಂಚದಲ್ಲಿ ಈ ರಾಜ ಮಹಾರಾಜರು ಆಳ್ವಿಕೆ ಮಾಡ್ತಾರೆ. ಯಾರೋ ರಾಜರು ಆಡಳಿತ ನಡೆಸ್ತಾರೆ. ಯಾರು ಆಡಳಿತ ನಡೆಸಿದ್ರು? ರಾಜರು ಆಡಳಿತ ನಡೆಸುತ್ತಿದ್ದರು. ನೋಡಿ, ಈ ರಾಜ ಮಹಾರಾಜರ ಆಡಳಿತ ನಡೆಸ್ತಾ ಇದ್ರಲ್ಲ, ಇವುಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾಕೆ ಈ ಒಂದು ಸ್ಥಳೀಯ ಬೇಕಾದಂದ್ರೆ ಜನರ ಸಮಸ್ಯೆಗಳನ್ನು ಅರಿತು ನಾವು ಆಡಳಿತ ನಡೆಸಲಿಕ್ಕೆ ಬೇಕು. ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇದೆ, ಅವ್ರಿಗೆ ಸಹಕಾರ ಬೇಕು. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಬೇಕಾಗಿದಂತಂದ್ರೆ ಸ್ಥಳೀಯ ಸಮಸ್ಯೆಗಳನ್ನ ಅರಿತು ಮತ್ತು ಅವರ ಸಹಕಾರ ಮತ್ತು ಆ ಸಮಸ್ಯೆಯನ್ನು ಅರಿತು ನಾವು ಆಡಳಿತ ನಡೆಸಲಿಕ್ಕೆ ಇದು ಬೇಕು. ನಾವು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರ. ಅವ್ರಿಗೆ ಏನ್ ಸಮಸ್ಯೆ ಇದೆ, ನಿಮಗೇನು ಸಮಸ್ಯೆ ಇದೆ, ಆ ಸಮಸ್ಯೆನ ನಾವು ನಿಮಗೆ ಊಟ ಬಡಿಸ್ಬಿಟ್ರೆ ಚೆನ್ನಾಗಿರ್ತೀವಿ. ನಿಮ್ಗೆ ಹೊಟ್ಟೆ ಹಸ್ತಿಲ್ಲದೆ ನಾನು ಊಟ ಹಾಕಿದ್ರೆ ಊಟ ಮಾಡ್ತೀರಾ? ಚೆನ್ನಾಗಿ ಮಾಡ್ತೀರಾ? ಇಲ್ಲ. ಬಹಳ ಹೊಟ್ಟೆ ಚಿಕ್ಕ ಬಟ್ಟೆ ಊಟ ಮಾಡೋಕ್ಕಾಗುತ್ತಾ? ಇಲ್ಲ. ಯಾವಾಗ ಕರೆಕ್ಟಾಗಿ ಟೈಮಿಗೆ ಊಟ ಮಾಡಬೇಕು. ಆ ರೀತಿಯ ಊಟ ಮಾಡಿದ್ರೆ ಮಾತ್ರ ನಮಗೆ ಊಟ ಹೋಗೋದು, ಇಲ್ಲ ಹೋಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ನೋಡ್ತಾರೆ.
ಹಾಗೆ ನಾವು ಅಂಶಗಳನ್ನು ನೋಡಿದಾಗ ಇಲ್ಲಿ ಆ ರೀತಿಯಾದಂಥ ಅಂಶಗಳ ಸಹಕಾರ ಬೇಕು. ಆಮೇಲೆ ಏನು ಮಾಡ್ತಂದ್ರೆ ಜನರನ್ನು ಕೂಡ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹ ನೀಡಿದಂಗಾಗುತ್ತೆ ಈ ಸ್ಥಳೀಯ ಸರ್ಕಾರ. ಜನರನ್ನ ಆಡಳಿತದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹ. ಇದು ಮೆಟ್ಟಲು ರಾಜಕೀಯಕ್ಕೆ ಪ್ರೋತ್ಸಾಹ ನೀಡುತ್ತೆ. ರಾಜಕೀಯದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹ ನೋಡಿ. ನಾವು ಕೂಡ ತರಗತಿಯ ಪ್ರತಿನಿಧಿಗಳನ್ನ ಚುನಾವಣೆಯ ಮೂಲಕ ಪ್ರಜಾಪ್ರಭುತ್ವದಂತೆ ನಾವು ಇಲ್ಲಿ ಚುನಾವಣೆ ನಿಮ್ಗೆಲ್ಲ ಗೊತ್ತಿದೆ. ಈಗ ಚುನಾವಣೆಯಲ್ಲಿ ನಾವು ಮತದಾನ ಹಾಕ್ಬೇಕಾದ್ರೆ ಎಷ್ಟು ವರ್ಷ ಬೇಕಪ್ಪ ಮನೋಜ್ ಕುಮಾರ? ಎಷ್ಟು ವರ್ಷ ತುಂಬ ಮತದಾನ ಹಾಕ್ಬೇಕಂತ? ಡೋಂಟ್ ಕಣದೇ ಇಲ್ಲ 18 ವರ್ಷ 18 ವರ್ಷ ಇಲ್ಲ. ಅವನು ಹೇಳಿದ್ರೆ ಈಗ ಕೇಳ್ತೀನಿ ಹಂಗೆ ಅದರ ಕಿವಿ ಇದೆ ಅಂತ ಹೋಗಿ ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ. ನಾವು ಎದ್ದು ಕೈ ಎತ್ತ ಇದು ಮಾಸ್ ಆನ್ಸರ್ ಆಗುತ್ತೆ, ಒಳ್ಳೇದಲ್ಲ. ಹಾಗಾಗಿ ನೆನಪು ಕಡೆ ಎಷ್ಟು ವರ್ಷ ತುಂಬಿರಬೇಕು ಚುನಾವಣೆ ನೀವು ಹಾಕ್ಬೋದು. ಈಗ 18 ವರ್ಷ ಆಗಿದೆ ನಿಮ್ಗೆ ಹಾಕ್ಲಿಕ್ಕೆ ಬರೋದಿಲ್ಲ ನೋಡು. 17 ವರ್ಷಕ್ಕೆ ನೀವು ಮತದಾನಕ್ಕೆ ಹೋಗಿ ನೀವು ನೋಂದಣಿ ಮಾಡ್ಕೋಬಹುದು. 18 ವರ್ಷ ಆದ್ಮೇಲೆ ನಿಮಗೆ ಕಾರ್ಡ್ ನೆನಪಲ್ಲಿ ಇಟ್ಕೊಡ್ರಿ. ಅದನ್ನು ಕೂಡ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಜೊತೆಗೆ ಇಲ್ಲಿ ನೆನಪಡ್ರಿ, ಸ್ಥಳೀಯವಾಗಿ ಆಡಳಿತ ನಡೆಸುವ ಸಂಸ್ಥೆಗಳೇ ಸೇವೆ ಸರ್ಕಾರ. ಸ್ಥಳೀಯವಾಗಿ ನಾವೇನು ಅಂತೀವಲ್ಲ ಅವುಗಳನ್ನ ನಾವು ಸ್ಥಳೀಯ ಸರ್ಕಾರ ಅಂತ ಹೇಳಿ ಕರಿತೀವಿ. ನೋಡಿ ನೆನಪಲ್ಲಿ ಇಟ್ಕೊಡ್ರಿ, ಇಲ್ಲಿ 1935 ಅಲ್ಲಿಯೇ ಈ ಸ್ಥಳೀಯ ಆಡಳಿತಕ್ಕೆ ಬ್ರಿಟಿಷ್ ಸರ್ಕಾರ ಆದ್ಯತೆ ನೀಡಿತು. ಎಷ್ಟನೇ ಒಂದು 1935 ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ ಅಂತ ಇದೆ. ಆ ಕಾಯ್ದೆಯಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಆದ್ಯತೆ ನೀಡಿತು. ಯಾಕಂದ್ರೆ ಹಳ್ಳಿಗಳ ಜನ ಕೂಡ ರಾಜಕೀಯದಲ್ಲಿ ಪಾಲ್ಗೊಳ್ಳಿ, ಆಡಳಿತದಲ್ಲಿ ಪಾಲ್ಗೊಳ್ಳಿ ಅನ್ನುವ ದೃಷ್ಟಿಕೋನದಿಂದ ಈ ಸ್ಥಳೀಯ ಆಡಳಿತದಲ್ಲಿ ಜನರು ಕೂಡ ಭಾಗವಹಿಸಬೇಕು ಅಂತ ಅಬ್ರಹಂ ಲಿಂಕನ್ ಹೇಳ್ತಾನೆ. ಜನರಿಂದ ಜನರಿಗೋಸ್ಕರ ಜನರೇ ಆಳ್ವಿಕೆ ಮಾಡುವ ಸರ್ಕಾರವೇ ಪ್ರಜಾಪ್ರಭುತ್ವ. ಅದಕ್ಕೆ ಇದಕ್ಕೆ ಆ ರೀತಿಯಾಗಿ ಅಂಶಗಳನ್ನ ನಾವಿಲ್ಲಿ ನೋಡ್ಕೊಂಡು, ಆಮೇಲೆ ಗಾಂಧೀಜಿಯವರ ಕನಸು ಕೂಡ ರಾಮರಾಜ್ಯದ ಕನಸಾಗಿದೆ. ಗಾಂಧೀಜಿಯವರ ಕನಸೇನ ಅಂದ್ರೆ ಹಳ್ಳಿಗಳ ಅಭಿವೃದ್ಧಿ. ಗಾಂಧೀಜಿಯವರು ಕೂಡ ಏನಾಗಿತ್ತು ಅಂದ್ರೆ ಗಾಂಧೀಜಿಯವರ ಕನಸು ಇಲ್ಲಿ ನೆನಪಲ್ಲಿ ಗ್ರಾಮಕ್ಕೂ ಕೂಡ ಏನಾಗಬೇಕಂದ್ರೆ ಸ್ವತಂತ್ರತೆ ಸಿಗಬೇಕು ಅನ್ನೋದು ಕನಸಾಗಿದೆ. ಆ ರೀತಿಯಾಗಿರೋದಕ್ಕೆ ಈ ಕೆಲಸವನ್ನ ಅವರು ಮಾಡಿದ್ರು ಅನ್ನೋದು ಅದು ನನಸಾಗಬೇಕು. ಆ ನನಸಾಗಬೇಕಂದ್ರೆ ಹಳ್ಳಿಗಳು ಈ ಆಡಳಿತಕ್ಕೆ ಬರಬೇಕು, ನಾವೆಲ್ಲ ಮುಂದೆ ಬರಬೇಕು. ಆ ಮುಂದೆ ಬರುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ನಾವು ಈ ಒಂದು ಡೆವಲಪ್ ಆಗಲಿಕ್ಕೆ ಸಾಧ್ಯತೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ 1983ರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನ ಜಾರಿಗೆ ತಂದರು. ಕರ್ನಾಟಕ ಪಂಚಾಯತ್ ರಾಜ್ ಒಂದು ಕಾಯ್ದೆಯನ್ನ ಜಾರಿಗೆ ತಂದರು. ಎಷ್ಟರಲ್ಲಿ? 83ರಲ್ಲಿ. ಆ 83ರಲ್ಲಿ ತಂದಾದ್ಮೇಲೆ 3 ರೀತಿಯಾದಂತಹ ಒಂದು ಆಡಳಿತವನ್ನ ಜಾರಿಗೆ. ಯಾವ್ಯಾವು? ಒಂದು ಜಿಲ್ಲಾ ಪರಿಷತ್, ಎರಡು ತಾಲೂಕ್ ಪಂಚಾಯಿತಿ, ಮಂಡಲ ಪಂಚಾಯಿತಿ, 3 ಮಂಡಲ ಪಂಚಾಯಿತಿ, ಮತ್ತಿನ್ನೊಂದು ನ್ಯಾಯ ಪಂಚಾಯಿತಿ ಅಂತ ಈ ಅಂಶಗಳನ್ನ ಜಾರಿಗೆ ತಂದರು. ಈ ರೀತಿ 1983ರ ಕಾಯ್ದೆ ಅನ್ವಯ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಅನ್ವಯ ಜಿಲ್ಲಾ ಪರಿಷತ್ ಜಿಲ್ಲೆಯಲ್ಲಿ, ತಾಲೂಕ್ ಪಂಚಾಯತ್ ತಾಲೂಕಿನಲ್ಲಿ, ಮಂಡಲ ಪಂಚಾಯತ್ ಹಳ್ಳಿಗಳಲ್ಲಿ ಮತ್ತೆ ನ್ಯಾಯ ಪಂಚಾಯತ್ ನ್ಯಾಯಗಳನ್ನ ಗೌಡರು ಪಾಟೀಲರು ಸೇರ್ಕೊಂಡು ಮಾಡ್ಲಿ ಶಾನುಭೋಗರು ಅನ್ನೋ ರೀತಿಯಲ್ಲಿ ಜಾರಿಗೆ ತಂದು ಅನ್ನೋದನ್ನ ಈಗಾಗಲೇ ನಾನು ಹೇಳಿದೆ. ಅದಾದ್ಮೇಲೆ ನಾವು ಅಂಶಗಳನ್ನ ನೋಡಿದಾಗ ಇಲ್ಲಿ ನಿಮ್ಗೆ ಈಗಾಗಲೇ ನಾವು ನೋಡಿದಾಗ 1993 ಎಷ್ಟರಲ್ಲಿ 93ರಲ್ಲಿ ಸಂವಿಧಾನಕ್ಕೆ
73 ಮತ್ತು 74ನೇ 73 ಮತ್ತು 74ನೇ ತಿದ್ದುಪಡಿ ಮಾಡಿ ಈ ಪಂಚಾಯತ್ ರಾಜ್ ಕಾಯ್ದೆಯನ್ನ ಏನ್ ಮಾಡಿದ್ರಿ? ಕಾಯ್ದೆಯನ್ನ ಬಲಪಡಿಸಲಾಯಿತು. ಹೆಚ್ಚು ಅಧಿಕಾರ ನೀಡಲಾಯಿತು. ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ತಂದ್ವಿ? 73 73ನೇ ತಿದ್ದುಪಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಡಳಿತ ನಡೆಸುವ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯಿತಿ ಮತ್ತು ಮಂಡಲ ಪಂಚಾಯಿತಿಗೆ ಅಧಿಕಾರವನ್ನು ಕೊಡ್ತೀವಿ. 74ನೇ ತಿದ್ದುಪಡಿ ಪ್ರಕಾರ ನಗರಗಳಲ್ಲಿರುವ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಮತ್ತು ಬೃಹತ್ ಮಹಾನಗರ ಪಾಲಿಕೆಗೆ ನಾವು ಆದ್ಯತೆ ನೀಡಿ ಅಧಿಕಾರವನ್ನು ಹೆಚ್ಚಿಕೊಂಡಿದ್ವಿ. ಈ ಹಿನ್ನೆಲೆಯಲ್ಲಿ ಈ ಕಾಯ್ದೆ ಪ್ರಕಾರ ಇಲ್ಲಿ ಗ್ರಾಮೀಣ ಭಾಗಗಳಲ್ಲಿ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ್ಯಾವ ವ್ಯವಸ್ಥೆಗೆ ಬಂದು ಗ್ರಾಮ ಸಭೆ, ಮಂಡಲ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಕ್ಕೆ ಬಂದಿದೆ. ನಗರಗಳಲ್ಲಿ ಪಟ್ಟಣ ಪಂಚಾಯಿತಿ, ಪುರಸಭೆ ಆದ್ಮೇಲೆ ನಗರಸಭೆ ಮತ್ತು ಮಹಾನಗರ ಪಾಲಿಕೆ, ಇನ್ನೊಂದು ಬೃಹತ್ ಮಹಾನಗರ ಪಾಲಿಕೆ ಇದರೊಳಗೆ ಬರುತ್ತೆ. ಈ ರೀತಿ ಅಸ್ತಿತ್ವಕ್ಕೆ ಬಂದು ಈ ರೀತಿ ಅಸ್ತಿತ್ವಕ್ಕೆ ಬಂದಾದ್ಮೇಲೆ ಈ ರೀತಿಯ ನಗರಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಅಸ್ತಿತ್ವಕ್ಕೆ ಬಂದು, ಹಾಗಾದ್ರೆ ಈ ಅಂಶಗಳನ್ನ ನಾವಿಟ್ಕೊಂಡು ಈ ರೀತಿಯಾಗಿ ಅಧ್ಯಯನವನ್ನ ಮಾಡ್ಕೊಳ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ, ಏನು ಅಧಿಕಾರ ಬಂದು ಒಟ್ಟಾರೆ ನೋಡಿದಾಗ. ಹಾಗಾಗಿ ಇವುಗಳನ್ನ ನೋಡ್ಕೊಳ್ತಾ ನೇರವಾಗಿ ನಾವು ಈ ಸ್ಥಳೀಯ ಸ್ವಯಂ ಆಡಳಿತದಲ್ಲಿ ಇದರ ಒಂದು ಉದ್ದೇಶ ಏನು ಅಂತ, ವಾಟ್ ಇಸ್ ದ ಪರ್ಪಸ್ ಆಫ್ ಲೋಕಲ್ ಗೌರ್ಮೆಂಟ್ ಅನ್ನೋ ಅಂಶವನ್ನ ನೋಡೋಣ. ಹಾಗಾಗಿ ಇದಿಷ್ಟು ಆ ಒಂದು ಪೂರ್ವ ಹಿನ್ನೆಲೆ ಅಷ್ಟೇ, ಅದಕ್ಕೆ ರಿಲೇಟೆಡ್ ಆಗಿರೋದು. ನೇರವಾಗಿ ಇದರ ಉದ್ದೇಶಗಳನ್ನು ನೋಡಿದಾಗ ನಿಮಗೆಲ್ಲ ಗೊತ್ತಿದೆ ಯಾರೇನೋ ಉದ್ದೇಶಗಳು ಅಂತ ನೋಡೋಣ. ಯಾವ್ದು ಗೊತ್ತಿದ್ರೆ ಹಾಗಾದ್ರೆ ಸ್ಥಳೀಯ ಈ ಸ್ವಯಂ ಸರ್ಕಾರಗಳ ಉದ್ದೇಶ ಯಾಕೆ ಇದು ಸ್ಥಾಪನೆ ಬೇಕು ನಮಗೆ, ಬೇರೆ ಎಲ್ಲರೂ ನಡೀತಿರ್ತಾ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಉಟ್ಕೊಳ್ಳೋದು. ಏನೇನೋ ಅಂಶಗಳನ್ನ ನಾವಿಲ್ಲಿ ನೋಡ್ಕೊಳ್ತಾ ಹೋಗೋಣ. ಇದಿಷ್ಟೇ ನಾನು ವಾಶ್ ಮಾಡ್ತೀನಿ, ಅದನ್ನ ಬರ್ಕೊಳ್ಳಿ ನೀಟಾಗಿ ನಿಧಾನವಾಗಿ ಒಂದು ಗ್ರೀನಾಗಿ ಕೀ ಪಾಯಿಂಟ್ಸ್ ಅಲ್ಲಿ ಬರ್ಕೊಂಡು ನೀವು ಅದನ್ನ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಸಾಕು, ನಿಮಗೆ ಈಸಿಯಾಗಿ ಆಗುತ್ತೆ. ಹಾಗಾದ್ರೆ ಏನಿದ್ರ ಉದ್ದೇಶಗಳು ಗೊತ್ತಿದ್ದರೆ ಹೇಳಿ. ಉದ್ದೇಶ, ವಾಟ್ ಇಸ್ ದ ಪರ್ಪಸ್, ಯಾಕೆ ಈ ಸ್ಥಳೀಯ ಸರ್ಕಾರಗಳು ನಮ್ಗೆ ಬೇಕು, ಅದ್ರ ಉದ್ದೇಶ ಏನು ಗೊತ್ತಿದ್ದಾರೆ ಒಂದಿಂದ ಹೇಳ್ತಾರ ಆಶೆ ಹೇಳಮ್ಮ. ಸರ್, ಜನರ ಸಮಸ್ಯೆಗಳನ್ನು ಬಗೆಹರಿಸುವುದು ಮತ್ತೆ ಜನರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸುವುದು. ವೆರಿ ಗುಡ್, ಗುಡ್. ಆಯ್ತು, ಇವುಗಳಿಗೆ ಒಂದು ಪಾಯಿಂಟ್ ಅಂದ್ರೆ ಜನರ ಸಮಸ್ಯೆಗಳನ್ನ ತಿಳಿದು ಬಗೆಹರಿಸುವುದು ಮತ್ತು ನಾಯಕತ್ವದ ಗುಣಗಳನ್ನ ಬೆಳೆಸುವುದು. ಅವ್ರು ಹೇಳಿದಾಗೆ ಆಶೆ ಹೇಳಿದಾಗೆ ಒಂದು ಪಾಯಿಂಟ್, ಒಂದು ನಾಯಕತ್ವದ ಗುಣಗಳು ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸುವುದು. ಆದರೆ ಎರಡನೇ ಮತ್ತೇನು ಉದ್ದೇಶ, ಜನರಿಗೆ ಆಡಳಿತ ಜ್ಞಾನ ಒದಗಿಸುವುದು. ಜನರಿಗೆ ಆಡಳಿತದ ಸರ್ಕಾರದ ಜ್ಞಾನವನ್ನು ಕೊಡೋದು. ಕುತ್ಕೊಳ್ಳೋದು ನೋಡಿ. ಎರಡನೇದು ಸ್ಥಳೀಯವಾಗಿರುವಂತಹ ಜನರಿಗೆ ಆಡಳಿತ ಹೇಗೆ ನಡೆಸಬೇಕು ಅಂತಂದ್ರೆ ಆಡಳಿತದ ಜ್ಞಾನವನ್ನ ಒದಗಿಸುವುದು ಅಥವಾ ತಿಳಿಸುವುದು. ಓಕೆ, ಎರಡು ಪಾಯಿಂಟ್ಸ್. ಆಡಳಿತದ ಜ್ಞಾನ ಆಯ್ತು ಜನರಿಗೆ, ಒಂದು ಸಮಸ್ಯೆ ತಿಳಿದು ಮತ್ತೆ ನಾಯಕತ್ವದ ಗುಣಗಳನ್ನು ಬೆಳೆಸೋದು. ಇದನ್ನ ಪಾಯಿಂಟ್ಸ್ ಎರಡು ಮಾಡ್ಕೋಬಹುದು. ಒಂದೇ ಮತ್ತೆ ಏನ್ ಮಾಡಿ, ಯಾವ ಉದ್ದೇಶ, ಇಷ್ಟೇನಾ ಪಾಯಿಂಟ್ಸ್ಗಳು ಗೊತ್ತಿಲ್ಲ. ನಾನು ಹೇಳ್ತೇನೆ, ಅಧಿಕಾರದ ವಿಕೇಂದ್ರೀಕರಣಗೊಳಿಸುವುದು. ಅಧಿಕಾರವನ್ನ ವಿಕೇಂದ್ರೀಕರಣ.
ಯಾಕೆ ಅಂದ್ರೆ ಅಧಿಕಾರ ಒಬ್ಬರತ್ರನೇ ಇರಬಾರ್ದು, ಎಲ್ಲರೂ ಕೂಡ ಆಗಬೇಕು. ಆ ಅಧಿಕಾರದ ವಿಕೇಂದ್ರೀಕರಣ ಆಗ್ಬೇಕು, ಡಿವೈಡ್ ಆಗ್ಬೇಕು. ತಳಮಟ್ಟದಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ಅಧಿಕಾರ ಆದಾಗ ಎಲ್ಲ ಸಮಸ್ಯೆಗಳನ್ನ ಡೆಲ್ಲಿ ತಂದು ಹೋಗಕ್ಕಾಗಲ್ಲ. ನಮ್ಮ ಸ್ಥಳೀಯವಾಗಿ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಬೇಕು. ಇದನ್ನ ವಿಕೇಂದ್ರೀಕರಣ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ವಿಕೇಂದ್ರೀಕರಣ ಅಂತ ಕರಿತೀವಿ. ಅದ್ರ ಜೊತೆಗೆ ಇದೆಲ್ಲ ಅಂಶಗಳನ್ನ ಕಂಡಿದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ನಾವು ಈ ಸ್ಥಳೀಯ ಸ್ವಯಂ ಸಂಸ್ಥೆಗಳ ಕಾರ್ಯಗಳನ್ನ ನೋಡೋಣ. ಯಾವ್ದು ನೋಡೋಣ? ಕಾರ್ಯಗಳು ಏನೇನು ಕೆಲಸಗಳನ್ನ ಮಾಡುತ್ತೆ ಅನ್ನೋ ಅಂಶಗಳನ್ನ ನಾವು ನೋಡ್ಕೊಳ್ತಾ ಹೋದಾಗ ಈ ಅಂಶಗಳನ್ನ ನಾವು ಸ್ಥಳೀಯವಾಗಿ ಈ ಪಾಯಿಂಟ್ಸ್ ನೋಡ್ಕೊಂಡು ಹೋದಾಗ ಕಾರ್ಯಗಳು ಏನೇನು ಕೆಲಸ ಮಾಡುತ್ತೆ ಈ ಸ್ಥಳೀಯ ಸಂಸ್ಥೆಗಳು ಬಹಳ ಈಜಿಯಾಗಿ ನೀವೇನು ಇದ್ರಾಗ ಏನು ಅಂಶಗಳನ್ನ ಇರಂಗಿಲ್ಲ. ಹಾಗಾದ್ರೆ ಏನೇನು ಮಾಡುತ್ತೆ ಈ ಅಂಶಗಳನ್ನ ಹೋದಾಗ ಹೇಳೋಣ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು. ಒಂದೇ ಮುಂದೆ ಸರ್, ಕುಡಿಯುವ ನೀರಿನ ವ್ಯವಸ್ಥೆ ವೆರಿ ಗುಡ್. ಕೂತ್ಕ ಮತ್ತೆ ಅಲ್ಲಿ ಒಬ್ಬ ಮೌನ ಹೇಳ್ತಾನೆ. ಬೀದಿ ದೀಪದ ವ್ಯವಸ್ಥೆ ಮತ್ತು ರಿಪೇರಿ. ಏನಾದ್ರು ಕೆಟ್ಟದ್ದು ರಿಪೇರಿ ಮಾಡ್ಬೇಕಲ್ಲ. ವೆರಿ ಗುಡ್. ಇಲ್ಲಿ ಹೇಳ್ತಾಳೆ ಅವ್ರಿಗೆ ಅವಕಾಶ ಇದೆ. ಯಾಕಂದ್ರೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರವನ್ನು ರಕ್ಷಿಸುವುದು. ಮತ್ತೆ ಒಳಚರಂಡಿ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆಯನ್ನ ಮಾಡುವುದು. ಹೇಳಬಹುದು. ಜನನ ಮತ್ತು ಮರಣ ಪತ್ರ ನೀಡುವುದು. ಜನನ ಮರಣ ಪ್ರಪತ್ರ ನೋಂದಣಿ ಮಾಡುವುದು ಮತ್ತು ನೀಡುವುದು. ವೆರಿ ಗುಡ್. ಮತ್ತೆ ಬೇರೆ ಹೊಸಬ್ರು ಹೇಳಿದೀವಿ ಒಂದು. ಮತ್ತೆ ಯಾರಾದ್ರೂ ಹೊಸಬ್ರು ಬೇಕಾದಷ್ಟು ಹೇಳೋದು. ಇದೇ ಹಂಗಿಲ್ಲ. ಮತ್ತೆ ಹೇಳಪ್ಪ ನಮ್ಮ ಕಿರಣ್ ಹೇಳ್ತಾನೆ. ರಸ್ತೆ ಕಟ್ಟುವುದಲ್ಲ, ರಸ್ತೆ ನಿರ್ಮಿಸುವುದು ಮತ್ತೆ ರಿಪೇರಿ. ವೆರಿ ಗುಡ್. ನಮ್ಮ ಕಿರಣ್ ಚಪ್ಪಾಳೆ ಹೊಡೆಯಿದೆ. ರಸ್ತೆ ನಿರ್ಮಿಸುವುದು ಮತ್ತೆ ರಿಪೇರಿ ಮಾಡುವುದು. ಇವೆಲ್ಲಗಳು ಕಾರ್ಯ. ಮತ್ತೆ ಹೊಸಬ್ರು ಅಂದ್ರೆ ಮನೆಗಳನ್ನ ನಿರ್ಮಿಸುವುದು ಅನ್ಬೇಕು. ಮನೆಗಳನ್ನ ನೀವು ಯಾರ ಮನೆಗಿಲ್ಲ ಅವ್ರ ಮನೆಗಳನ್ನ ಸೂರಿಲ್ಲದವರಿಗೆ ಸೂರನ್ನ ಹೊಡೆಯುವುದು. ವೆರಿ ಗುಡ್. ಮತ್ತೆ ಹೊಸಬ್ರು ಶಾಲೆಗಳಿಗೆ ಕಟ್ಟಡಗಳಲ್ಲೇ ಶಾಲೆಗಳಿಗೆ ಸಹಾಯವನ್ನ ಮಾಡೋದು, ಅನುದಾನವನ್ನು ನೀಡುವುದು. ವೆರಿ ಗುಡ್. ಮತ್ತೆ ಹೊಸಬ್ರು ಅವಕಾಶ ಬೇಕು. ಹೊಸಬ್ರು ಒಂದು ಹೇಳಿಲ್ಲ ಅನ್ನೋದು ಹೇಳಮ್ಮ. ಪಂಚಾಯಿತಿ ಆಸ್ತಿಯನ್ನು ರಕ್ಷಿಸಿ ಪಂಚಾಯಿತಿ ಅಂತಂದ್ರೆ ಸರ್ಕಾರದ ಆಸ್ತಿಯನ್ನ ರಕ್ಷಣೆ ಮಾಡುವುದು, ಪೋಷಣೆ ಮಾಡಿ ರಕ್ಷಣೆ ಮಾಡುವುದು. ವೆರಿ ಗುಡ್. ಮತ್ತೆ ಅವಕಾಶ ಇದೆ ಹೊಸಬ್ರಿಗೆ ಅವಕಾಶ ಇದೆ. ನೀನು ಬೇಕಾದಷ್ಟಿದಾವೆ ಏನು ಓಕೆ ಇರ್ಲಿ. ನಿಮ್ಗೆ ಅಷ್ಟು ಹೇಳಿದ್ರಿ. ವೆರಿ ಗುಡ್. ಒಂದೊಂದಾಗೆ ನಾ ಬರ್ಕಂತ ನೀವು ಯಾವ ಬದ್ರು ಓಕೆ. ಒಂದನೇದು ಪಂಚಾಯಿತಿಯ ಆಸ್ತಿಯನ್ನ ರಕ್ಷಣೆ ಮಾಡುವುದು. ಒಂದು ಪಂಚಾಯಿತಿ ಆಸ್ತಿಯನ್ನ ಏನ್ ಮಾಡೋದು? ರಕ್ಷಣೆ ಮಾಡುವುದು. ಮಾತು ಬೇಡ. ಬಹಳ ಪ್ರಮುಖವಾಗಿ ಆಯವ್ಯಯವನ್ನ ತಯಾರಿಸುವುದು. ಬಡ್ಜೆಟ್ ಅಂತ. ಆಯವ್ಯಯ ಅಂದ್ರೇನ? ಬಡ್ಜೆಟ್ ಅಂತ ಕರೀತಾರೆ. ಆ ಬಡ್ಜೆಟ್ ಅನ್ನ ತಯಾರಿಸುವುದು. ಹಾಗೆ ನೀವು ಹೇಳಿದಾಗೆ ಕುಡಿಯುವ ನೀರಿನ ವ್ಯವಸ್ಥೆ. ಆಮೇಲೆ ಅದೇ ಏಕೆ ಬರ್ತೀನಿ. ರಸ್ತೆ ನಿರ್ಮಾಣ ಆದ್ಮೇಲೆ ಮನೆ ನಿರ್ಮಾಣ. ಒಳಚರಂಡಿ ವ್ಯವಸ್ಥೆ. ಹಾಗೆ ಒಳಚರಂಡಿ ವ್ಯವಸ್ಥೆ. ಬೀದಿ ದೀಪದ ವ್ಯವಸ್ಥೆ ಮತ್ತು ರಿಪೇರಿ. ಇಷ್ಟು ಬಹಳ ಪ್ರಮುಖವಾಗಿ ನಾವು ನೋಡಿದ್ರೆ ಪರಿಸರ ಮಾಲಿನ್ಯ ತಡೆಯುವುದು. ಪರಿಸರ ಮಾಲಿನ್ಯವನ್ನ ತಡೆಯುವುದು ಬಹಳ ಪ್ರಮುಖವಾಗಿ ಪರಿಸರವನ್ನು ಹಾಳು ಮಾಡ್ತಾ ಇದೀವಿ. ಈ ಪರಿಸರ ಮಾಲಿನ್ಯವನ್ನ ಪ್ರಮುಖವಾಗಿ ನಾವು ತಡೆಗಟ್ಟಬೇಕು. ತಡೆಗಟ್ಟಲಿಲ್ಲ ಅಂತಂದ್ರೆ ಇಡೀ ನಮ್ಮ ಪರಿಸರದಲ್ಲಿ ಅಸಮತೋಲನ ಉಂಟಾಗಿ ನೋಡಿ ಭೂತಾಪಮಾನ ಹೆಚ್ಚಾಗ್ತಾ ಇದೆ. ಆ ತಾಪಮಾನ ಹೆಚ್ಚಾಗ್ಲಿಕ್ಕೆ ಕಾರಣ ನಾವು ಅರಣ್ಯವನ್ನು ಹೆಚ್ಚು ಏನ್ ಮಾಡ್ತಾ ಇದೀವಿ? ಮರಗಳನ್ನ ಕಡಿತಾ ಇದೀವಿ. ಹೇಳ್ತೀವಿ ಮನೆಗೊಂದು ಮರ ಊರಿಗೊಂದು ಅನ್ನೋದು ಸ್ಲೋಗನ್ ಚೆನ್ನಾಗಿದೆ. ಅರಣ್ಯ ಇದ್ದರೆ ನಾವು ಅಂತ ಸ್ಲೋಗನ್ ಹೇಳ್ತೀವಿ. ಯಾರು ಕೂಡ ಮರಗಳನ್ನ ಕಳಿಸ್ತಾ ಇಲ್ಲ. ನಮ್ಮನ್ನೆಲ್ಲ ಸೇರಿಸ್ಕೊಂಡು ಹಾಗಾಗಿ ನಾವೆಲ್ಲ ಸಂರಕ್ಷಣೆ ಮಾಡಬೇಕಿಲ್ಲ. ಮುಂದೊಂದು ದಿನ ನಾವೆಲ್ಲರೂ ಕೂಡ ಏನಾಗ್ತೀವಿ? ಸತ್ತು ಹೋಗ್ತೀವಿ ಅಥವಾ ಮರಣವನ್ನು ಹೊಂದ್ತೀವಿ. ಯಾಕಂದ್ರೆ ನಾನಾ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತವೆ. ಬಹಳ ಪ್ರಮುಖವಾಗಿ
ಗ್ರಂಥಾಲಯವನ್ನು ನಿರ್ಮಿಸುವುದು. ಬಹಳ ಪ್ರಮುಖವಾಗಿ ಗ್ರಂಥಾಲಯವನ್ನ ನಿರ್ಮಿಸುವುದು. ಕೃಷಿಕರಿಗೆ ಸಲಕರಣೆಗಳನ್ನ ನೀಡುವುದು. ಆಮೇಲೆ ಹಾಗಾಗಿ ಗ್ರಾಮ ಆಡಳಿತದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು. ಆಡಳಿತದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು. ಆಡಳಿತದಲ್ಲಿ ಅವರು ಭಾಗವಹಿಸಬೇಕು. ಹಾಗಾಗಿ ಇವು ನೋಡಿ ಬಹಳ ಪ್ರಮುಖವಾಗಿ ನಾವು ಇವೆಲ್ಲವನ್ನು ನೋಡಬೇಕು. ಒಂದೇ ಅಲ್ಲ ಒಂದಲ್ಲ, ಬಹಳ ಪ್ರಮುಖವಾಗಿ ಇಲ್ಲಿ ಪ್ರಾಥಮಿಕ ಊರುಗಳಲ್ಲಿರುವಂತಹ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರಾಥಮಿಕ, ಪ್ರೌಢ ಮತ್ತು ವಯಸ್ಕರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೋಡಿ. ಪ್ರತಿ ನಮ್ಮ ಇದರಲ್ಲಿ ಕೂಡ ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ಬೇರೆ ಬೇರೆಗಳಲ್ಲಿ ನಮಗೆ ಸಾಥ್ ಕೊಡ್ತಾರೆ. ನಿಮ್ಗೆ ಗೊತ್ತಿದೆ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ಪ್ರತಿಭೆ ಪುರಸ್ಕಾರ ಮಾಡಿದರು. ಈ ರೀತಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ಈ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ವಯಸ್ಕರ ಶಾಲೆ, ರಾತ್ರಿ ನಡೆಯುವ ಶಾಲೆಗಳು, ಆ ಶಾಲೆಗಳಿಗೆ ಇವರು ಆದ್ಯತೆಯನ್ನ ಕೊಡ್ತಾರೆ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಇದ್ರ ಜೊತೆಗೆ ನಾವು ಊರುಗಳಲ್ಲಿ ಏನಾದ್ರೆ ಶುಲ್ಕವನ್ನು ಹಾಕ್ತಾರೆ, ದಂಡವನ್ನು ಹಾಕ್ತಾರೆ, ತೆರಿಗೆಗಳನ್ನ ಸಂಗ್ರಹಿಸ್ತಾರೆ. ಹಾಗಾಗಿ ತೆರಿಗೆಗಳನ್ನ ಸಂಗ್ರಹಿಸುವುದು ಅಂತ ಹೇಳುವಾಗ ತೆರಿಗೆಗಳ ಅಭಿವೃದ್ಧಿ ಬೇಕಲ್ಲ, ತೆರಿಗೆಗಳನ್ನ ಸಂಗ್ರಹಿಸುವುದು. ಈ ಉದಾಹರಣೆ ನಿಮ್ಗೆ ಒಂದಾಗ ಪ್ರಶ್ನೆನ ಕೇಳ್ತೀವಿ. ತೆರಿಗೆಗಳನ್ನ ಸಂಗ್ರಹಿಸುವುದು ಅಂದ್ರೆ ತೆರಿಗೆಗಳನ್ನ ಗ್ರಾಮ ಪಂಚಾಯತ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅಂದ್ರೆ ಪಟ್ಟಣ ಪಂಚಾಯತ್ ಆಗಿರ್ಬೋದು, ನಗರಸಭೆಗಳಾಗಿರ್ಬೋದು, ಮಹಾನಗರ ಪಾಲಿಕೆಗಳಾಗಿರ್ಬೋದು. ಹಂಗಾರೆ ತೆರಿಗೆಗಳನ್ನು ಯಾವ್ಯಾವ ರೂಪದಲ್ಲಿ ಸಂಗ್ರಹಿಸುತ್ತೆ ಗೊತ್ತಿದ್ದರ ಕೈಗೆ ಹೇಳಮ್ಮ. ನೀರು, ಆರೋಗ್ಯ, ಅಲ್ಲ ಒಂದೊಂದೇ ಹೇಳ್ಬೇಕು. ನನಗೆ ಬೇಕಾಗಿರೋದು ಯಾವುದಂದ್ರೆ ಸಂಗ್ರಹಿಸುತ್ತೆ. ನೀರು ಹೆಂಗೆ? ನೀರಿನ ಏನ್ ಕಟ್ತೀವಿ? ಅಲ್ಲ ನೀರಿಗೆ ಏನ್ ಕಟ್ತಿರ್ದು ತಿಂಗಳ ಗೊತ್ತಿಲ್ಲ. ಅದೇ ಏನಂತಾರೆ ಅದಕ್ಕೆ? ಅದೇ ತೆರಿಗೆ. ಅದಕ್ಕೆ ಏನಂತಾರೆ? ಕಂದಾಯ. ನೀರಿನ ಕಂದಾಯ ತಿಂಗಳು ದಾವಣಗೆರೆಗೆ ಆಗ್ತದೆ. ಹಳ್ಳಿಗಳಿಗೆ ಬಂತಾರೆ ಗೊತ್ತು. ಎಷ್ಟು ನೀರು ಬಳಸಿದ್ರೆ ಅಷ್ಟು ದುಡ್ಡನ್ನ ಕಟ್ಬೇಕು ನೀವು. ಓಕೆ, ನೀರಿನ ಕಂದಾಯ ವೆರಿ ಗುಡ್. ಮನೆಗಳಿಗೆ ನೀವು ಕಟ್ಟಿದಾಗ ತಿಂಗಳ 300-400 ಹಳ್ಳಿಗಳ ಕಟ್ಟಿ, ಸಿಟಿಗಳ ಭಾಳ ಕಟ್ಟಿ ವರ್ಷಕ್ಕೊಮ್ಮೆ. ಮನೆಗೆ ಅಂತ ಮನೆ ಕಂದಾಯ, ಮತ್ತೆ ಮನೆ ಕಂದಾಯ ಆಯ್ತು, ನೀರಿನ ಕಂದಾಯ, ಮತ್ತೆ ವಿದ್ಯುತ್ ಕಂದಾಯ KPTC ಹೋಗುತ್ತೆ, ಗ್ರಾಮ ಪಂಚಾಯತ್ ಹೋಗಲ್ಲ, ಗೊತ್ತು. ಮತ್ತೆ ನೀರಿನ ಕಂದಾಯ ಆಯ್ತು, ಮನೆ ಕಂದಾಯ, ಮತ್ತೆ 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 ಯಾಕೆ ಕಟ್ತೀವಿ? ಭೂ ಕಂದಾಯ ಅಂದ್ರೆ ಖಾಲಿ ಸೈಟ್ಗಳು, ಖಾಲಿ ಜಾಗ ಊರಲ್ಲಿ ಇರ್ತಾವಲ್ಲ, ನಿವೇಶನ ಸೈಟ್, ಅದರ ಮೇಲಿನ ಒಂದು ಟ್ಯಾಕ್ಸ್. ಮತ್ತೆ 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 ನಾನು ಹೇಳ್ತೀನಿ ನೋಡಿ, ಹೊಲ ಕಂದಾಯ ಎಲ್ಲ ಸಿಟಿ ಕಂದಾಯ ಇಲಾಖೆ ಹೋಗೋದು ನೋಡಿ. ಉದಾಹರಣೆಗೆ ನಾವು ಜನನ ಮರಣ ಪ್ರಮಾಣ ಪತ್ರ ತಗೋವಲ್ಲ, ಅದಕ್ಕೊಂದು 50 ರೂಪಾಯಿ 100 ರೂಪಾಯಿ ಕಟ್ತೀವಲ್ಲ, ಆ ಶುಲ್ಕ. ಆಮೇಲೆ ಊರಲ್ಲಿ ಏನಾಯ್ತು ತೊಂದರೆ, ದಂಡ ಆಗ್ತಾರಲ್ಲ ನಿಮಗೆ ಲೇಟ್ ಆಗೋದಕ್ಕೆ, ಒಂದು ವಾರ ಬಿಟ್ಟಾಗಿದೆ ಯಾಕಂದ್ರೆ ದಂಡ ನೋಡಿ ಇಷ್ಟಿದೆ ಅಂತ, ಆ ದಂಡ ಇವೆಲ್ಲವುಗಳಿಂದ ತೆರಿಗೆಗಳನ್ನು ಸಂಗ್ರಹಿಸುತ್ತೆ ಈ ಸ್ಥಳೀಯ ಸ್ವಯಂ ಸರ್ಕಾರಗಳು. ಇವುಗಳನ್ನ ಸ್ಥಳೀಯ ಸ್ವಯಂ ಸರ್ಕಾರಗಳನ್ನು ಕರಿತೀವಿ. ಹಾಗಾಗಿ ನಾವು ಇದರ ಆದಾಯದ ಮೂಲಗಳನ್ನು ಇವೆಲ್ಲ ಪಂಚಾಯತಿ ಕಾರ್ಯ ಯಾವ ಪದವು ಓದ್ತೀವಿ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆ. ಪಂಚಾಯತ್ ಆಸ್ತಿನ ರಕ್ಷಣೆ ಮಾಡೋದು, ಆಯವ್ಯಯನ ಬಜೆಟ್ ಅನ್ನು ವಾರ್ಷಿಕವಾಗಿ ಮುಂದಿನ ತಿಂಗಳ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ತಯಾರು ಮಾಡ್ತಾರೆ. ಅದರ ಸ್ವಲ್ಪ ದಿವಸ ಆದ್ಮೇಲೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಹಣಕಾಸಿನ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ವರ್ಷದಲ್ಲಿ ಏನೇನು ಮಾಡ್ಬೇಕು ಏನಂತ ಎಲ್ಲವೂ ಒಳಗೊಂಡಿರ್ತದೆ ಆ ಒಂದು ಬಜೆಟ್ ಅಲ್ಲಿ, ಆಯವ್ಯಯದಲ್ಲಿ ಏನಾದ್ರು ನೆನಪಲ್ಕೊಡ್ರಿ. ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ನಿರ್ಮಾಣ, ಮನೆ ನಿರ್ಮಾಣ, ಶೌಚಾಲಯನೂ ಕೂಡ ಇರ್ಬೋದು. ಶೌಚಾಲಯ ಇಲ್ಲದವರಿಗೆ ಶೌಚಾಲಯ ನಿರ್ಮಾಣ, ಅದು ಬಹಳ ಆದ್ಯತೆ ಕೊಡ್ತಾರೆ ಸರ್ಕಾರ. ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು, ಗ್ರಂಥಾಲಯ ನಿರ್ಮಿಸುವುದು, ವಾಚನಾಲಯ ಆಗಿರ್ಬೋದು, ಕೃಷಿಕರಿಗೆ ಸಲಕರಣೆಗಳನ್ನು ನೀಡುವುದು, ಆಡಳಿತದಲ್ಲಿ ಪಾಲ್ಗೊಳ್ಳುವಂತೆ ಜನರಿಗೆ ಮೋಟಿವೇಟ್ ಮಾಡೋದು, ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣಕ್ಕೆ ಪ್ರೋತ್ಸಾಹ, ತೆರಿಗೆಗಳನ್ನ ಸಂಗ್ರಹಿಸುವುದು. ಹಾಗಾದ್ರೆ ಯಾವ ತೆರಿಗೆಗಳನ್ನ ಸಂಗ್ರಹಿಸುತ್ತೆ ಅನ್ನೋದನ್ನ ನೀವು ನೋಡಿದಾಗ ಈಗ ಆದಾಯದ ಮೂಲಗಳಿಗೆ ನಾವು ಬರೋಣ. ಯಾವುದು ಈ ಸ್ಥಳೀಯ ಸರ್ಕಾರಗಳಿಗೆ ಆದಾಯದ ಮೂಲಗಳು ಅಂತ ನೋಡಿದಾಗ, ಹಾಗಾಗಿ ಆದಾಯದ ಮೂಲಗಳು ಈಗಾಗಲೇ ನೀವು ಬಹಳ ಸ್ವಲ್ಪವಾಗಿ ಯಾವ್ದು ಹಾಕುವಂತ ಶುಲ್ಕ, ಆಮೇಲೆ ದಂಡ, ಆಮೇಲೆ ತೆರಿಗೆಗಳು. ಯಾವ್ಯಾವ ತೆರಿಗೆಗಳು ಅಂತ ನಾನು ಈಗಾಗಲೇ ಹೇಳಿದ್ರೆ ನೀವು ಯಾವ್ಯಾವ ತೆರಿಗೆಗಳು? ನೀರಿನ ಮೇಲಿನ ತೆರಿಗೆ,
ಕಂದಾಯ. ಅದಾದ್ಮೇಲೆ ಮತ್ತೆ ಯಾವುದು? ಮನೆ ಕಂದಾಯ. ಭೂಕಂದಾಯ ಇದೆ. ಅದಾದ್ಮೇಲೆ ನಾವು ಮುಂದುವರೆದು ನಾವು ನೋಡೋದಾದ್ರೆ ಮನೆ ಮೇಲೆ ಕಂದಾಯ ಹಾಕ್ತಾರೆ, ದಂಡ ಹಾಕ್ತಾರೆ. ಶುಲ್ಕ ಯಾವ್ದು ಅಂತ ಈಗಾಗಲೇ ಹೇಳಿದೀನಿ. ನಾವೇನಾದ್ರು ತಗೊಳ್ಳೋದಾಗಪ್ಪ ಅದರಲ್ಲಿ ಪಂಚಾಯತಿ ವತಿಯಿಂದ ಅದಕ್ಕೆ ಅವರು ಫೀಸ್ ಕಟ್ಕೊಂತಾರೆ. ಅಪ್ಲಿಕೇಶನ್ ಫೀಸು ಆ ಫೀಸ್ ಅಂತಾರೆ. ಆ ಫೀಸ್ ಅವನ್ನ ಕಟ್ತಾರೆ. ದಂಡ ಅಂದ್ರೆ ಲೇಟಾಗಿ ಹಾಕಿರ್ತೀವಲ್ಲ ಅದು ದಂಡ ಹಾಕಿ ಕೊಡ್ತಾರೆ. ಆ ಬಹಳ ವರ್ಷ ಆಗಿದೆ ಅಂತ ಆ ರೀತಿ ದಂಡವನ್ನ ಹಾಕ್ತಾರೆ. ಅದಾದ್ಮೇಲೆ ನಾವು ಮತ್ತೆ ಏನಾಗ್ತಾರೆ, ನಿವೇಶನಗಳ ಮೇಲೆ ಕಟ್ಟಡಗಳ ಮೇಲೆ ಹಾಕ್ತಾರೆ. ಆಮೇಲೆ ವಾಣಿಜ್ಯ ಕಟ್ಟಡಗಳ ಮೇಲೆ ಊರಿನಲ್ಲಿ ಏನಾಯ್ತಂದ್ರೆ ಆ ವಾಣಿಜ್ಯ ಕಟ್ಟಡಗಳ ತೆರಿಗೆ, ಅದೇ ವಾಣಿಜ್ಯ ಕಟ್ಟಡಗಳ ಮೇಲಿನ ತೆರಿಗೆ. ಅಂಗಡಿ ಇಟ್ಟಿರ್ತಾರೆ ನೋಡ್ರಿ, ಅಂಗಡಿಗೆ ಹೆಚ್ಚಿನ ದುಡ್ಡನ್ನು ಹಾಕ್ತಾರೆ. ಆ ವಾಣಿಜ್ಯ ಕಟ್ಟಡಗಳ ತೆರಿಗೆ, ಮನೆ ಕಂದಾಯ, ನೀರಿನ ಕಂದಾಯ, ಶುಲ್ಕ, ದಂಡ, ತೆರಿಗೆಗಳಿಗೆ ಉದಾಹರಣೆಗಳಿವೆಲ್ಲ. ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಜಾಹೀರಾತಿನ ಮೇಲಿನ ತೆರಿಗೆ, ಜಾಹೀರಾತಿನ ಮೇಲಿನ ತೆರಿಗೆ, ಜಾಹೀರಾತಿನ ಮೇಲೆ ಹಾಕುವಂತ ತೆರಿಗೆ, ಇವೆಲ್ಲವೂ ಕೂಡ ತೆರಿಗೆಗಳು ಬರ್ತವೆ. ಜಾಹೀರಾತಿನ ಮೇಲಿನ ತೆರಿಗೆಗಳು ಅಂತ ಇರ್ಬೋದು. ಆಮೇಲೆ ಮಾರುಕಟ್ಟೆ, ತರಕಾರಿ ಮಾತಾಡೋ ಸಂತೆ ಮಾತಾಡಿದ್ದೀರ, ಹಾಗಾಗಿ ಮಾರುಕಟ್ಟೆ ಮೇಲಿನ ತೆರಿಗೆ, ಮನೋರಂಜನೆ ಜಾಹೀರಾತು ಅದಕ್ಕೆ ಬಂತು, ಅದು ಬರ್ತದೆ. ಜಾಹೀರಾತು ಬಂದು ವೆರಿ ಗುಡ್. ಮಾರುಕಟ್ಟೆ ಮೇಲಿನ ತೆರಿಗೆ, ಇವೆಲ್ಲರಾಗೆ ಮನೋರಂಜನಾ ತೆರಿಗೆ. ಫಿಲಂ ಟ್ಯಾಕ್ಸ್ ಕೇಳಿದಿರಲ್ಲ ದಾವಣಗೆರೆಯಲ್ಲಿ, ಆ ಮನೋರಂಜನಾ ತೆರಿಗೆ ನೋಡಿ. ಯಾವುದೇ ಟಿಕೆಟ್ ತಗೊಳ್ರಿ, ಆ ಟಿಕೆಟ್ ತಗೊಂಡಾಗ ಅದ್ರ ಮೇಲೆ ಈ ಟ್ಯಾಕ್ಸ್ ಅಂತ ಇರುತ್ತೆ. ಇದು ಆ ಮಹಾನಗರ ಪಾಲಿಕೆಗೆ ಅಥವಾ ನಗರಸಭೆ ಪುರಸಭೆಗೂ. ಹಳ್ಳಿಗಳಲ್ಲಿ ಫಿಲಂ ಟ್ಯಾಕ್ಸ್ ಇದ್ರೆ ಹಳ್ಳಿಗಳಿಗೂ, ಅದು ಗ್ರಾಮ ಪಂಚಾಯತಿಗೂ. ಈ ತೆರೆಯ ಆದಾಯದ ಮೂಲಗಳು ಈ ರೀತಿಯಾಗಿ ನಾವು ನೋಡ್ತಿದ್ದೀವಿ. ಹಾಗಾಗಿ ಇವತ್ತು ನಾವು ಈ ಸ್ಥಳೀಯ ಸರ್ಕಾರದ ಹಿನ್ನೆಲೆ, ಸ್ಥಳೀಯ ಸರ್ಕಾರದ ಬಹಳ ಪ್ರಮುಖವಾಗಿ ಅದರ ಮಹತ್ವ ಏನು, ಆಮೇಲೆ ಅದರ ಉದ್ದೇಶ ಏನು, ಅದರ ಕಾರ್ಯಗಳು ಏನು, ಮತ್ತು ಅದಕ್ಕೆ ಬರುವಂಥ ಆದಾಯದ ಮೂಲಗಳು ಏನು ಅಂತ ನಾಳೆ ಈ ಅವಧಿಯಲ್ಲಿ ನೋಡಿದ್ವಿ. ನಾವು ಮುಂದಿನ ಅವಧಿಯಲ್ಲಿ ಬಹಳ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ, ಗ್ರಾಮ ಸಭೆ, ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಇವುಗಳನ್ನ, ಜಿಲ್ಲಾ ಪಂಚಾಯಿತಿ ನೋಡೋಣ. ಅದರ ಮುಂದಿನ ಅವಧಿಯಲ್ಲಿ ನಗರಗಳಿಗೆ ನಾವು ನೋಡೋಣ. ಹಾಗಾಗಿ ಈ ಅವಧಿಯಲ್ಲಿ ಮತ್ತೊಮ್ಮೆ ನಾವು ನೋಡಿದಾಗ ಸ್ಥಳೀಯ ಸರ್ಕಾರಗಳು ಹಿನ್ನೆಲೆ ಏನು, ಪುರಾತನ ಕಾಲದಲ್ಲಿ ಹೆಂಗ್ ನಡೀತಿತ್ತು, ನಂತರವಾಗಿ ಯಾವ ರೀತಿ ಆಡಳಿತ ಜಾರಿಗೆ ಬಂತು, ನಂತರ ಕರ್ನಾಟಕ ಸರ್ಕಾರ ಯಾವ್ಯಾವ ಕಾನೂನುಗಳನ್ನು ಜಾರಿಗೆ ತಂದು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರವನ್ನು ಬಲಪಡಿಸಿತು. 83ರ ಕಾಯ್ದೆ ಆಗಿರ್ಬೋದು, 93ರ ಕಾಯ್ದೆ ಆಗಿರ್ಬೋದು. ಆಮೇಲೆ ಮತದಾನದ ಹಕ್ಕು ಯಾವ ರೀತಿಯಾಗಿ ನಮಗೆ ಕೊಟ್ಟರು, ಅದರಿಂದ ನಮಗೆ ಏನೇನು ಅನುಕೂಲಗಳಾಗ್ತವೆ, ಅದರ ನಂತರದಲ್ಲಿ ಇವರ ಉದ್ದೇಶ ಏನು, ಸ್ಥಳೀಯ ಸ್ವಯಂ ಸರ್ಕಾರಗಳು ಯಾಕೆ ಜನರನ್ನ ಆ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಿದಾಗಿರ್ಬೋದು, ಅವರ ನಾಯಕತ್ವದ ಗುಣಗಳಾಗಿರ್ಬೋದು, ಜನರ ಸಮಸ್ಯೆಗಳನ್ನ ಆಲಿಸುವುದಾಗಿರ್ಬೋದು, ಅದರ ಜೊತೆಗೆ ಆಡಳಿತದ ವಿಕೇಂದ್ರೀಕರಣ ಆಗಿರ್ಬೋದು. ಆಮೇಲೆ ಕಾರ್ಯಗಳು ಬೇಕಾದಷ್ಟಿದ್ದಾವೆ. ಆ ಮೂಲಭೂತ ಸೌಲಭ್ಯಗಳನ್ನ, ಆರೋಗ್ಯದ ಒಂದು ಇನ್ನೊಂದು ಬರೀಬೋದು, ಆರೋಗ್ಯ ಒಂದು ವ್ಯವಸ್ಥೆ ಅಂದರೆ ನಾವು ಕುಟುಂಬ ಕಲ್ಯಾಣ ಯೋಜನೆ ಅಂತ ಹೇಳಿದ್ರೆ ಆರೋಗ್ಯ ಆಸ್ಪತ್ರೆಯನ್ನು ನಿರ್ಮಿಸುವುದು, ಈ ಎಲ್ಲ ಕೆಲಸ ಕಾರ್ಯಗಳನ್ನ ಈ ಒಂದು ವ್ಯವಸ್ಥೆ ಅಂದರೆ ಸ್ಥಳೀಯ ಸ್ವಯಂ ಸರ್ಕಾರ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ಲೋಕಲ್ ಆಗಿ ಸ್ಥಳೀಯವಾಗಿ ನೀವೆಲ್ಲ ನೋಡಿದ್ದೀರಿ. ಹಾಗಾಗಿ ಈ ಅಂಶಗಳನ್ನ ಇದರಲ್ಲಿ ಬಹಳ ಪ್ರಮುಖವಾಗಿ ಸ್ಥಳೀಯ ಸ್ವಯಂ ಆಡಳಿತದ ಕಾರ್ಯಗಳನ್ನ ನಿಮ್ಮ ಸುತ್ತಮುತ್ತಲು ನೋಡ್ತಾ ಇರ್ತೀರಿ. ನಿಮ್ಮ ತಂದೆ ತಾಯಿಗಳು ಕೂಡ, ನಿಮ್ಮ ದೊಡ್ಡಮ್ಮರು ಕೂಡ ಸದಸ್ಯರಾಗಿರ್ತಾರೆ, ಅವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ಅಂತ ನೀವೆಲ್ಲ ಗಮನಿಸಿದ್ರಿ. ಹಾಗಾಗಿ ಮುಂದಿನ ಅವಧಿಯಲ್ಲಿ ನಾವು ಇದನ್ನು ಮುಂದುವರೆದು ಆ ಒಂದು ಗ್ರಾಮೀಣ ಪ್ರದೇಶದ ಸ್ಥಳೀಯ ಸಂಸ್ಥೆಗಳನ್ನ ಅಧ್ಯಯನವನ್ನ ಮಾಡೋಣ ಅಂತ ಹೇಳಿ ನಾನು ಈ ಅಂಶಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಿಮಗೆ ಒಂದು 2-3 ಅಂಶಗಳನ್ನ ಅಂಶಗಳನ್ನ ಇಲ್ಲಿ ಕೇಳ್ತಾ ಇದ್ದೀನಿ. ಅವುಗಳನ್ನ ಸರಿಯಾಗಿ ನೀವು ಹೇಳ್ಬೇಕು. ನಾನು ಯಾರು ಕೇಳ್ತೇನೆ ಅವ್ರು ಹೇಳ್ಬೇಕು, ಯಾರೋ ಬೇರೆ ಹೇಳಂಗಿಲ್ಲ. ಹಾಗಾಗಿ ನಾವು ಹೇಳಿದ್ರೆ ಮಾತ್ರ ಹೇಳ್ಬೇಕು. ದೀಕ್ಷಿತ್ ನಾಯಕ ಬಂದಿಲ್ಲ, ದೀಕ್ಷಿತ್ ನಾಯಕ ಬಂದಿಲ್ಲ. ಪೂಜಾ ನೀನ್ ಹೇಳೋಣ. ಗ್ರಾಮೀಣ ಭಾಗದಲ್ಲಿ ಆಡಳಿತ ನಡೆಸುವ ಸಂಸ್ಥೆಗಳು ಯಾವ್ಯಾವ? ಗ್ರಾಮೀಣ ಭಾಗದಲ್ಲಿ ಮತ್ತೆ ಡೋಂಟ್ ಟಾಕ್ ಅದರ್. ಮತ್ತೆ ಈ ಡೋಂಟ್ ಟಾಕ್ ಗ್ರಾಮ ಪಂಚಾಯತಿ ಕರೆಕ್ಟ್ ಮಾತಿದ್ರ ಮೇಲೆ ವೆರಿ ಗುಡ್, ವೆರಿ ಗುಡ್ ಶಿಡ. ಹಾಗಾದ್ರೆ ಪ್ರಶಾಂತ ನೀನ್ ಹೇಳಪ್ಪ, ನಗರಗಳಲ್ಲಿ ಆಡಳಿತ ನಡೆಸುವ ಸಂಸ್ಥೆಗಳು ಯಾವ? ಕರೆಕ್ಟಾಗಿ ಹೇಳ್ಬೇಕು. ಯಾವ ಉಸಿರೇ ಇಲ್ಲ. ಬಿಡು ಬೇಡಿದೆ ನೋಡ. ಆಮೇಲೆ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಇನ್ನೊಂದು ಬೃಹತ್ ನಗರ ಪಾಲಿಕೆ. ಈಗ ನಿಮಗೆ ನಾನು ಹೇಳಿಲ್ಲ ಅಂಶಗಳು ಯಾರ್ಯಾರು ಗೊತ್ತಿದ್ರೆ ಹೇಳಿ. ಬೃಹತ್ ಮಹಾನಗರ ಪಾಲಿಕೆ ಕರ್ನಾಟಕದಲ್ಲಿ ಒಂದಿದೆ. ಹಾಗಾದ್ರೆ ಎಲ್ಲಿದೆ ಗೊತ್ತಿದ್ದಾರೆ ಮಾತ್ರ. ಚೇತನ ಹೇಳ್ತಾನೆ ಬೆಂಗಳೂರು. ವೆರಿ ಗುಡ್, ಚಪ್ಪಾಳೆ ಹೊಡ್ರಿ.
ಬೆಂಗಳೂರಲ್ಲಿ ಬೃಹತ್ ಮಹಾನಗರ ಪಾಲಿಕೆ ಇದೆ, BBMP ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ? BBMP ಅಂತ ಕರೀತಾರೆ. ಹಾಗಾಗಿ ಈಗ ಮತ್ತೊಂದು ಪ್ರಶ್ನೆ, ಆದ್ರೆ ಈ ಸ್ಥಳೀಯ ಸ್ವಯಂ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಮೊಟ್ಟ ಬಾರಿಗೆ ಕರ್ನಾಟಕ ಸರ್ಕಾರ ಯಾವಾಗ ಕರ್ನಾಟಕ ಪಂಚಾಯತ್ ರಾಜ್ ಕಾನೂನನ್ನ ಜಾರಿ ತಂತು? ಇಸ್ವಿಯಲ್ಲಿ ಯಾವಾಗ ಜಾರಿ ತಂತು? ಗೊತ್ತಿದ್ದರ ಕೈ ಎತ್ತಿ ಹೇಳ್ಬೇಕು. ಯಾವಾಗ ಜಾರಿ ತಂತು ಮೊಟ್ಟ ಮೊದಲ ಹೇಳಮ್ಮ? 1983ರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾನೂನನ್ನ ಜಾರಿ ತಂತು. ಇದನ್ನು ಬಲಪಡಿಸಿದ್ದು ಯಾವಾಗ? ಗೊತ್ತಿದ್ದರ ಮಾತ್ರ ಹೇಳಮ್ಮ. 1993ರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾನೂನಿಗೆ ಹೆಚ್ಚು ಅಧಿಕಾರವನ್ನು ಕೊಟ್ಟರು, ಬಲಪಡಿಸಿದ್ರು. ಎಷ್ಟನೇ ತಿದ್ದುಪಡಿ ಮಾಡಿದ್ರು ಸಂವಿಧಾನಕ್ಕೆ? ಹೇಳಮ್ಮ. 73 ಮತ್ತು 74ನೇ ತಿದ್ದುಪಡಿಯ ಮೂಲಕ. ವೆರಿ ಗುಡ್. ಈಗ ಇವೆಲ್ಲ ಆದ್ಮೇಲೆ ಹಾಗಾದ್ರೆ ಇದ್ರ ಉದ್ದೇಶ ಏನು? ಸ್ಥಳೀಯ ಸ್ವಯಂ ಸರ್ಕಾರದ ಉದ್ದೇಶ ಯಾಕೆ ಸ್ಥಾಪನೆ ಮಾಡ್ತು? ಸುಮ್ಮನೆ ಮಾಡ್ತಾ? ಹಾಗಾದ್ರೆ ಯಾವುದು ಮಾಡ್ತು, ಯಾಕೆ? ಉದ್ದೇಶಗಳನ್ನ ಹೇಳ್ಬೇಕು. 3 ಅದಾವೆ, 3 ಪಾಯಿಂಟ್ಸ್ ಅನ್ನ ಹೇಳ್ಬೇಕು. ಬೇರೆ ಹೇಳದೆ ಇರೋರು ಹೇಳ್ಬೇಕು, ಅವಕಾಶ ಇದೆ. ಬೇರೆ ಇರೋರು ಹೊಸಬ್ರಾಗ್ಬೇಕು. ಯಾರ ಅವಕಾಶ ಇದೆ ನೋಡಿ, ಸುಮ್ಮನೆ ಕುತ್ಕೊಳ್ಳೋದಲ್ಲ. ಯಾಕೆ? ಇದ್ರ ಉದ್ದೇಶ ಏನು? ಸುಮ್ಮನೆ ಮಾಡ್ತಾ ಹೇಳಮ್ಮ. ಜನರ ಸಮಸ್ಯೆಗಳನ್ನು ಬಗೆಹರಿಸೋದು ಒಂದು. ಜನರ ಸಾಮಾನ್ಯ ಜ್ಞಾನವನ್ನು, ಜನರಿಗೆ ಆಡಳಿತ ಜ್ಞಾನವನ್ನ ತಿಳಿಸುವುದು. 2 ಮತ್ತೆ ಜನರಲ್ಲಿ ನಾಯಕತ್ವದ ಗುಣವನ್ನು ಬೆಳಗಿಸುವುದು. ಬೆಳಗಿಸುವುದಲ್ಲ, ಬೆಳೆಸುವುದು. ಆಗ್ಲೇ ನಂಗೆ ಹೇಳಿದೆ, ಬೆಳೆಸುವುದು. ಮತ್ತೆ ಆಡಳಿತ ವಿಕೇಂದ್ರೀಕರಣವು ಮಾಡುವುದು, ಅಂದ್ರೆ ಡಿವೈಡ್ ಮಾಡೋದು. ವೆರಿ ಗುಡ್. ಹಾಗಾಗಿ ಈಗ ಕೊನೆ ಪ್ರಶ್ನೆ, ಹಾಗಾದ್ರೆ ಈಗ ನೀವು ಮಾಹಿತಿ ಹೇಳ್ತಾರೆ ಹಂಗಾರೆ ಈ ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆ ಏನೇನು ಕೆಲಸ ಮಾಡತ್ತಪ್ಪ? ಒಂದೊಂದೇ ಹೇಳ್ತಂತ ಎಷ್ಟೇ ಹೇಳ. ಗ್ರಾಮ ಪಂಚಾಯತಿ ನಮಗೆ ಗ್ರಾಮ ಪಂಚಾಯತ್ ಒಟ್ಟು ಸ್ಥಳೀಯ ಸರ್ಕಾರ ಏನಾದ್ರು ಕೆಲಸ ಮಾಡುತ್ತೆ, ಬೇಕಾದಷ್ಟು ಕಾರ್ಯ ಮಾಡುತ್ತೆ. ಏನೇನು ಮಾಡ್ತಪ್ಪ? ನಮಗೆ ನ್ಯಾಯ ಇದು ಮಾಡ್ತಾರೆ ಸರ್. ಏನು ಮಾಡುತ್ತೆ? ನಾವೇನಾರ ಜಗಳ ಆಡಿದ ನ್ಯಾಯ ಪಂಚಾಯತಿ ಮಾಡುತ್ತೇವೆ. ವೆರಿ ಗುಡ್. ಮತ್ತೇನು? ಡೋಂಟ್ ಟಾಕ್ ಅದರ್ಸ್. ರಸ್ತೆ ನಿರ್ಮಿಸಿಕೊಡು. ರಸ್ತೆ ನಿರ್ಮಿಸುವುದು. ವೆರಿ ಗುಡ್. ಮತ್ತೆ ನಿರ್ಮಿಸುವುದು, ಶಾಲೆ ಕಟ್ಟಡವನ್ನ ನಿರ್ಮಿಸುವುದು, ಉಸ್ತುವಾರಿ ಮಾಡುವುದು. ಮತ್ತೆ ಅವನೇ ಹೇಳ್ತಾನೆ 3 ಹೇಳಿ ನೋಡು. ಮತ್ತೇನು ಮಾಡ್ತಂತೆ ಹಳ್ಳಿಗಳಲ್ಲಿ? ₹3 ಕೊಡದವರು. ಮತ್ತೇನು ಮಾಡ್ತಪ್ಪ? ಶೌಚಾಲಯ. ವೆರಿ ಗುಡ್. ಶೌಚಾಲಯ ನೋಡು. 4 ಪಾಯಿಂಟ್ಸ್ ಅದು. ಮತ್ತೆ ಇನ್ನೆರಡು ಹೇಳ್ಬಿಡು. ಮತ್ತೇನು ಮಾಡ್ತಂತೆ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ? ಹೇಳು. ಮತ್ತೆ ಇನ್ನು ಬೇಕಾದಷ್ಟು ಅದಾವೆ. ಕೂತ್ಕೋ. ವೆರಿ ಗುಡ್. ನೋಡಿ ಅವ್ರು ಹೇಳಿದಾಗೆ ಅವೆಲ್ಲಗಳ ಜೊತೆಗೆ ವಿದ್ಯುತ್ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ ಅಂದರೆ ಎಲ್ಲ ಬಂತು. ಒಳಚರಂಡಿ ವ್ಯವಸ್ಥೆ, ಮನೆಗಳನ್ನು ನಿರ್ಮಿಸೋದಾಗಿರ್ಬೋದು, ಪಾರ್ಕ್ಗಳನ್ನು ನಿರ್ಮಿಸೋದಾಗಿರ್ಬೋದು, ಒಳಚಗೇರಿ ಪ್ರದೇಶಗಳ ಅಭಿವೃದ್ಧಿ ಸಿಟಿಗಳಲ್ಲಾಗಿರ್ಬೋದು ಅಲ್ವಾ, ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು, ಇವೆಲ್ಲ ಕಾರ್ಯಗಳನ್ನು ನೋಡ್ತೀವಿ. ಓಕೆ, ಮುಂದಿನ ಅವಧಿಯಲ್ಲಿ ಈ ಒಂದು ಅಂಶವನ್ನ ನೀವು ಒಂದು ಗೃಹ ಪಾಠದಲ್ಲಿ ಬರ್ಕೊಂಡು ಬರಬೇಕು. ಬರ್ಕೊಳ್ಳಿ. ಗೃಹ ಪಾಠ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳನ್ನು ಪಟ್ಟಿ ಮಾಡಿ. ಏನೇನು ಕೆಲಸಗಳನ್ನು ಮಾಡುತ್ತೆ ಆ ಸ್ಥಳೀಯ ಸ್ವಯಂ ಸರ್ಕಾರದವರ ಅವುಗಳ ಕಾರ್ಯಗಳನ್ನು ಪಟ್ಟಿ ಮಾಡಿಕೊಂಡು ಬನ್ನಿ. ಒಂದು 15-20 ಕಾರ್ಯಗಳಿವೆ. ನಗರ ಆಗಿರ್ಬೋದು, ಗ್ರಾಮೀಣ ಪ್ರದೇಶ ಆಗಿರ್ಬೋದು. ಆ 2 ಪ್ರದೇಶಗಳ ಕಾರ್ಯಗಳನ್ನ ನೀವು ಮಾಡ್ಕೊಂಡು ಬರ್ರಿ. ಬೇಕಾದಷ್ಟು ಕಾರ್ಯಗಳನ್ನ ಮಾಡ್ತಾ ಇದೆ ಸರ್ಕಾರ. ಹಾಗಾಗಿ ಇವುಗಳನ್ನ ಸರಿಯಾಗಿ ಮಾಡ್ಕೊಂಡು ಬರ್ತಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ತಂದೆ ತಾಯಿಗಳನ್ನ ಕೇಳಿದ್ರೆ ನೀವೇ ಯೋಚನೆ ಮಾಡಿ. ಹಾಗಾಗಿ ಮಾಡಿಕೊಂಡು ನೋಡಿ. ನಮ್ಮ ಮಾರುತಿ ಏನಿದ್ರು ಕೂಡ 4 ಹೇಳಿದ್ದಾರೆ. ಹಾಗಾಗಿ ನಮ್ಮ ಕಿರಣ ಸತಿಗೆ 1 ಹೇಳಿದ್ದಾರೆ. ಹಾಗಾಗಿ ಎಲ್ಲರಲ್ಲಿ ಜ್ಞಾನ ಇದೆ. ಆದರೆ ಅವ್ರಿಗಿಂತ ಉಳಿದವ್ರೂ ಆದರೆ ಅವರು ಬಾಯಿ ಬಿಡೋದು. ನೋಡಿ, ಬಾಯಿ ಬಿಡಲಿಲ್ಲ ಅಂದರೆ ಏನೂ ಕೆಲಸ ಆಗಲ್ಲ. ಹಾಗಾಗಿ ನಡೆಯೋಣ ಎಡುತ್ತಾನೆ. ಹಾಗಾಗಿ ನಡೆಯೋದನ್ನು ಕಲಿಬೇಕು. ಎಡಿದ ಮೇಲೆ ಮತ್ತೆ ಇನ್ನೊಂದ್ಸಲ ಎಡುತ್ತೀವ ಇಲ್ಲ. ಆಗ ಕಾಲನ ಎತ್ತಿಟ್ಟು ನಡೀತೀವಿ. ಇದೇ ಶಿಕ್ಷಣ, ಇದೇ ಕಲಿಕೆ. ಆ ರೀತಿ ಮಾಡ್ತೀರಿ ಅಂತ ಹೇಳಿ ಎಲ್ಲರಿಗೂ ನಾನು ನಮಸ್ಕಾರಗಳನ್ನೇ ಈ ಅವಧಿಗೆ ವಿರಾಮ ಹೇಳ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.